ಎಲ್ಲರಿಗೂ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಓಕೆ, ನಾವಿವತ್ತು ಬೆಂಗಳೂರಿನ ಉಳಿಮಾವಲ್ಲಿದ್ದೀವಿ. ಸೊ ಇವತ್ತೊಂದು ಸ್ಪೆಷಲ್ ಫ್ಯಾಮಿಲಿನ ಮಾತಾಡ್ಸೋಕೆ ಬಂದಿದ್ದೀನಿ. ಸ್ಪೆಷಲ್ ಅಂದ ತಕ್ಷಣ ಯಾವ ತರ ಫ್ಯಾಮಿಲಿ ಅಂತ ನೀವು ಯೋಚನೆ ಮಾಡ್ತಿರ್ತೀರಾ. ಸೊ ಸ್ಪೆಷಲ್ ಅಂದ್ರೆ ನಮ್ಮ ಕಲಾವಿದರ ಮನೆ. ಸೊ ಇವ್ರ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ, ಯಾವ ತರ ಕಲೆಯನ್ನ ತೋರಿಸ್ತಾರೆ ನೋಡೋಣ ಬನ್ನಿ. ನಾನು ಕಲಾವಿದರು ಅಂತ ಹೇಳಿದೆ. ಸೊ ಈ ಡೋರ್ ಅಲ್ಲಿರೋ ಕಾರ್ವಿಂಗ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದು ಇದು ಯಾವ ಕಲೆ ಅಂತ. ನಮ್ಮ ಕರಾವಳಿಯ ಗಂಡು ಕಲೆ ಯಕ್ಷಗಾನ. ಬನ್ನಿ ಅವ್ರ ತರ ಮಾತಾಡ್ಸೋಣ. ನಮಸ್ತೆ. ಚೆನ್ನಾಗಿದ್ದೀರಾ? ನಾ ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ಬಟ್ ನಿಮ್ಮ ಮನೆ ಡೋರ್ ಕಾರ್ವಿಂಗ್ ನೋಡಿ ಗೊತ್ತಾಯ್ತು ನನಗೆ. ಕಂಪ್ಲೀಟ್ ಫ್ಯಾಮಿಲಿ ಯಕ್ಷಗಾನ. ಹೌದು, ನಾವು 4 ಜನ ಯಕ್ಷಗಾನ ಮಾಡ್ತೀವಿ. ಹೌದಾ? ಬನ್ನಿ ತೋರಿಸ್ತೀನಿ, ಬನ್ನಿ. ಬನ್ನಿ ಸುರೇಶ್, ನೋಡಿ ನೀವು ಬರ್ತೀರಂತ ನಮ್ಮೆಲ್ಲ ಫ್ಯಾಮಿಲಿ. ಇವ್ರು ನಮ್ಮ ಮನೆಯವರು ಕೆ ಎಂ ಶೇಖರ್ ಅಂತ. ಕುತ್ಕೊಳ್ಳಿ, ಆರಾಮ್ಸೆ ಕುತ್ಕೊಳ್ಳಿ. ಅಂದ್ರೆ ಹೀಗಾಗಿ ಮಾತ್ರ ಎಲ್ಲರಿಗೂ ಚೆನ್ನಾಗಿದ್ದೀರಾ? ಪರಿಚಯ ಮಾಡ್ತೀನಿ. ಇದು ನನ್ನ ಚಿಕ್ಕ ಮಗ ರಿತಿಕ್ ಬಾಬು. ರಿತಿಕ್ ಬಾಬು. ಇವನು ದೊಡ್ಡವನು ರಿಷಬ್ ಬಾಬು ಅಂತ. ಸೇಮ್ ನಂತರನೇ. ಇವ್ರು ನಮ್ಮ ಅಮ್ಮ ಪಾರ್ವತಿ ಅಂತ. ನೀವು ಕೂತ್ಕೊಳ್ಳಿ, ನಮ್ದಮ್ಮ ನೀವು ಕೂತ್ಕೊಳ್ಳಿ. ಆಯ್ತು ಆಯ್ತು, ಸರಿ. ಹಾಗಾದ್ರೆ ಅವರಿಬ್ರು ನನ್ನ ಕೋ ಸಿಸ್ಟರ್, ಜಯಂತಿ ಅಂಡ್ ವಸಂತಿ ಅಂತ. ಅವರಿಬ್ರು ಟ್ವಿನ್ಸ್. ಅವ್ರ ಮದುವೆ ಆಗಿದ್ದು ಟ್ವಿನ್ಸ್. ಅವರಿಬ್ರು ಟ್ವಿನ್ಸ್, ಅವ್ರ ಮದುವೆ ಆಗಿದ್ದು ಟ್ವಿನ್ಸ್. ಆಮೇಲೆ ಇದು ಸರ್ ನಮಸ್ತೆ. ನಮಸ್ತೆ. ನಂಗೆ ಫಸ್ಟ್ ಆಫ್ ಆಲ್ ನಿಮ್ ಡೋರ್ ನೋಡಿದೆ ಗೊತ್ತಾ, ಯಕ್ಷಗಾನದ್ದು ಒಂದು ಕಾರ್ವಿಂಗ್ ನೋಡಿ ನಂಗೆ ಬಹಳ. ಅದು ಇವಂದೇ ಫೋಟೋ. ಹೌದಾ? ಒಂದು ಫೋಟೋ ಕೊಟ್ಟು ನಾನು ನೋಡಿದ ಮೇಲೆ ಅವನು ಚಿಕ್ಕವನು, ಅದು ಕೆಳಗಡೆ ನಾನು, ನಮ್ಮ ಮನೆಯವರು. ಸೊ ಕಂಪ್ಲೀಟ್ ಹೋಲ್ ಫ್ಯಾಮಿಲಿನೇ ಯಕ್ಷಗಾನಕ್ಕೆ ಮುಡಿಪಾಗಿ ಯಕ್ಷಗಾನ ಮಾಡ್ತಿದ್ರು. ಸರ್ ನೀವು ಬೇರೆ ಎಲ್ಲ ಏನೆಲ್ಲ ಮಾಡ್ತೀರಾ? ನನಗೆ ಬಿಸ್ನೆಸ್ ಇರುತ್ತೆ, ಓಕೆ, ಸಮಾಜ ಸೇವೆ ಇದೆ. ಓ ಸೂಪರ್. ಎಲ್ಲದಕ್ಕಿಂತ ಮುಖ್ಯ ಯಕ್ಷಗಾನ. ಅದು ಮೊದಲ ಆದ್ಯತೆ. ಸೂಪರ್. ಸರ್ ನೀವು ನಿರೂಪಣೆ ಮಾಡ್ತೀರಿ ಅಂತ ಹೇಳಿದ್ರಿ. ಸೊ ನಿಮ್ ಸ್ಟೈಲ್ ಅಲ್ಲಿ ನಮ್ ಚಾನಲ್ಗೆ ನಮ್ ಶೋನ ಹೆಂಗ್ ನಿರೂಪಣೆ ಮಾಡ್ತೀರಾ ಸರ್? ಕುಂದಾಪುರ ಕನ್ನಡದಲ್ಲಿ ಮಾಡಿ ಚೆನ್ನಾಗಿದೆ. ನಿಮ್ಮ ಸ್ಟೈಲ್ ಅಲ್ಲಿ ನಮ್ಮೂರ ಭಾಷೆಗೆ ಆರಾಮಾಗ ಸಿರಿ ಕನ್ನಡ ಚಾನಲ್ ನಿಮ್ಗೆಲ್ಲ ಗೊತ್ತಿತ್ತು ಸಾಕ. ಇತ್ಲಾ ಉಟ್ಕೊಂಡದ್ದ ನೀವೆಲ್ಲ ಇದನ್ನ ಆಶೀರ್ವದಿಸ್ಬೇಕ. ನಮ್ಮ ಚಾನಲ್ ಎಲ್ಲ ಒಂದ್ ಒಳ್ಳೆ ಕಾರ್ಯಕ್ರಮ ಬರ್ತಿತ್ತು. ಈಗ ನಮ್ಮನೆ ಗೃಹಲಕ್ಷ್ಮಿ ಅಂದೇಳಿ ಅವ್ರು ನಿಮ್ಮನೆಗೂ ಹೋಗ್ಕು ಸಾಕ. ನೀವು ಕೂಡ ನಿಮ್ಮನೆಗೆ ಬಂದ್ರೆ ನಮ್ ಚಾನಲ್ಗೆ ಸಹಕರಿಸಬೇಕು. ನಮ್ ಚಾನಲ್ ಕಾರ್ಯಕ್ರಮ ನೀವೆಲ್ಲರೂ ನೋಡ್ಬೇಕು. ನಮ್ ಚಾನಲ್ ಯಾವಾಗ್ಲೂ ನಿಮ್ಮ ಆಶೀರ್ವಾದ ಇರಲಿ. ಸರ್ ಈಗ ನಿಮ್ಮ ಯಕ್ಷಗಾನದ ಒಂದು ಚಿಕ್ಕ ಏವಿ ಇದೆ, ಸೊ ಅದ್ ನೋಡ್ಕೊಂಡು ಬರೋಣ. ಆಗ್ಲಿ ಏವಿ ಪ್ಲೀಸ್. ಅದ್ಭುತ ಮಾಡಿ ಇದು ಎಂದೆಂಬುದ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಖುಷಿ ಆಯ್ತು. ಒಂದು ಜೋರ ಚಪ್ಪಾಳೆ. ಸರ್ ಒಂದ್ ಪ್ರಶ್ನೆ. ಸೊ ಕಂಪ್ಲೀಟ್ ನಿಮ್ ಫ್ಯಾಮಿಲಿ ಯಕ್ಷಗಾನ ಅಂತ ಹೇಳಿದ್ರಿ. ಸೊ ಹೆಂಗೆ ಆಸಕ್ತಿ, ಹೆಂಗೆ ಕಲೆ ಮೇಲೆ ಪ್ರೀತಿ? ನಮ್ಮೂರಿನಲ್ಲಿ ಮಕ್ಕಳು ಹುಟ್ಟುವಾಗ ಶಬ್ದ ಎರಡೇ, ಒಂದು ಚಂಡೆಯ ಶಬ್ದ, ಒಂದು ಸಾಗರದ ಅಲೆಯ ಶಬ್ದ. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಕರಾವಳಿ, ನೀವು ಅಲ್ಲಿಯವರು. ಆ ಎರಡು ಶಬ್ದಗಳ ನಡುವೆ ನಮ್ಮ ಮಕ್ಕಳು ಬೆಳೀತಾರೆ. ಅದ್ರಲ್ಲಿ ನಾನು ಕೂಡ ಒಬ್ಬ. ನನಗೆ ಯಕ್ಷಗಾನಕ್ಕೆ ಯಾಕೆ ಹೋದೆ ಹೇಳಿದ್ರೆ, ಮನೇಲಿ ಊಟಕ್ಕಿಲ್ಲ.
ಊಟಕ್ಕೋಸ್ಕರ ಈ ಮೇಳದವ್ರು ಇರ್ತಕ್ಕಂಥ ಬಿಡಾರಕ್ಕೆ ನಾನು ಹೋಗ್ತಾ ಇದ್ದೆ. ಊಟ ಇರೋಕ್ಕೋಸ್ಕರ ಹೊಟ್ಟೆ ತುಂಬಾ ಊಟ, ರಾತ್ರಿ ನೋಡ್ಲಿಕ್ಕೆ ಆಟ, ಅದು ನನಗೆ ಹ್ಯಾಬಿಟ್ ಆಯ್ತು. ಹಾಗೆ ನನ್ನ ಶಾಲಾ ಜೀವನದಲ್ಲಿ, ಕಾಲೇಜು ಜೀವನದಲ್ಲಿ ಯಕ್ಷಗಾನದ ಪಾತ್ರಗಳನ್ನ ಮಾಡ್ಕೊಂಡು ಯಕ್ಷಗಾನ ಪ್ರೀತಿಸ್ತಾ ಇದ್ದೆ. ಇವಳನ್ನ ಮದುವೆ ಆದೆ. ಅವ್ರ ಮದುವೆ ಆದಾಗ ನಿಮ್ಗೆ ಗೊತ್ತಿತ್ತು ಯಕ್ಷಗಾನ ಕಲಾವಿದ? ಆದ್ರೆ ಅವಳಲ್ಲ, ಅವಳು ಯಕ್ಷಗಾನ ಕಲಾವಿದಲ್ಲ, ಅವಳು ಯಕ್ಷಗಾನ ಒಂದ್ ರೀತಿ ವಿರೋಧ ವ್ಯಕ್ತಪಡಿಸ್ತಾ ಇದ್ಲು. ಆಗ 20 ವರ್ಷದ ಹಿಂದೆ ಪರಿಸ್ಥಿತಿ ಹಾಗೆ ಇರ್ಲಿಲ್ಲ. ಹೆಣ್ಣು ಮಕ್ಕಳನ್ನು ಯಕ್ಷಗಾನ ಕಲಿಸ್ತಾ ಇರ್ಲಿಲ್ಲ. ನನ್ನ ಮಗ ಎಲ್ಲಾದ್ರೂ ಯಕ್ಷಗಾನ ನೋಡಿದ್ರೆ ಯಕ್ಷಗಾನ ಮೇಳಕ್ಕೆ ಹೋಗಿ ಅವನ ಜೀವನ ಹಾಳು ಮಾಡ್ಕೊಳ್ತಾನೆ, ಭದ್ರತೆ ಇರ್ಲಿಲ್ಲ ಕಲಾವಿದರಿಗೆ. ನೀವೇನು ಯಕ್ಷಗಾನಕ್ಕೆ ಹೋಗೋದು? ನನ್ನಪ್ಪ ಯಕ್ಷಗಾನ ಕಲಾವಿದ್ರು ಅಂದ್ರೆ ನೀವು ಯಕ್ಷಗಾನಕ್ಕೆ ಈ ರೀತಿ ಹೋಗ್ತಿದ್ರಂತ ಗೊತ್ತಿದ್ರೆ ನನ್ನಪ್ಪ ಹುಡುಗಿನ ಕೊಡ್ತಾ ಇರ್ಲಿಲ್ಲ ನಿಮ್ಗೆ. ನನಗೇನಾದ್ರೂ ಮಾಡಿ ಇವಳಿಗೊಂದು ಯಕ್ಷಗಾನ ರುಚಿ ತೋರಿಸ್ಬೇಕಲ್ಲ ಅಂತ ಒಂದು ಆಸೆ ಆಯ್ತು. ಇಷ್ಟು ಚಿಕ್ಕ ಹುಡುಗ, ಒಬ್ಬ ಹುಡುಗ ನೋಬನಗರದಲ್ಲಿ ಅಭಿಮನ್ಯು ಪಾತ್ರ ಹಾಕಿದ್ದ, ಚಿಕ್ಕ ಹುಡುಗ. ನಾನು ಇವಳಿಗೆ ಒತ್ತಾಯ ಮಾಡಿ ಕರ್ಕೊಂಡೋದೆ, ನೋಡ್ಲೇಬೇಕು, ಯಾಕಂದ್ರೆ ಆವಾಗ ಇವನನ್ನ ಕ್ಯಾರಿ ಮಾಡ್ತಾ ಇದ್ಲು ಅವಳು. ಆ ಸಂದರ್ಭದಲ್ಲಿ ನೀನು ಅಭಿಮನ್ಯು ನೋಡ್ಬೇಕು, ಚಿಕ್ಕ ಮಗುವಿನ ಅಭಿಮನ್ಯು ನೋಡ್ಬೇಕು ಅಂತ ಕರ್ಕೊಂಡೋದೆ, ಒತ್ತಾಯ ಮಾಡಿ ಕರ್ಕೊಂಡೋದೆ. ಬರೋದೇ ಇಲ್ಲ ಅಂದ್ಲು, ಬರ್ಲೇಬೇಕು ನೀನು. ಆ ಮಗುವಿನ ಅಭಿಮನ್ಯು ನೋಡಿ ಇವಳು ಫ್ಯಾನ್ ಆಗ್ತಾಳೆ. ಇವಳಿಗೆ ಗೊತ್ತಿಲ್ಲದೇನೆ ಯಕ್ಷಗಾನದ ಒಳಗೆ ಹೋಗ್ತಾಳೆ. ಈಗ ನಿಮ್ಗೆ ಭಗವದ್ಗೀತೆಯಲ್ಲೂ ಹೇಳುತ್ತೆ, ಎಲ್ಲ ಉಪದೇಶ ಏನು ಅದನ್ನ ಹೇಳ್ತದೆ, ಮಗು ಗರ್ಭದಲ್ಲಿ ಇರುವಂತ ಸಂದರ್ಭದಲ್ಲಿ ಎಲ್ಲವನ್ನು ಸ್ವೀಕರಿಸ್ತದೆ, ಎಲ್ಲವನ್ನು ಆಲಿಸ್ತದೆ ಆ ಮಗು ಅನ್ನುವಂಥದ್ದು ವಿಜ್ಞಾನ. ಆ ಮಗುವಿನ ಅಭಿಮನ್ಯುವನ್ನ ಇವಳು ನೋಡಿ ಆ ಮಗುವಿಗೆ ಯಕ್ಷಗಾನದ ಹುಚ್ಚಿಡ್ತದೆ. ಸತ್ಯ. ಯಕ್ಷಗಾನದ ಆಮೇಲೆ ಯಕ್ಷಗಾನ ಇವಳಿಗೆ ಇಷ್ಟ ಆಯ್ತು, ಅದನ್ನೇ ನಾವು ದಿವಸ ಹಾಕೋದು ಮಾಡೋದು. ಆಗ ಆ ಮಗು ಬಹುಶಃ ಕೇಳ್ತಾ ಇತ್ತೇನೋ, ತನ್ನ 2 ವರ್ಷಕ್ಕೆ ಇಸ್ಕಾನ್ ದೇವಸ್ಥಾನದಲ್ಲಿ ಕೃಷ್ಣನ ವೇಷವನ್ನ ಹಾಕಿ ಯಕ್ಷಗಾನ 9 ತಿಂಗಳಿಂದ ಯಕ್ಷಗಾನ ವೇಷ ಹಾಕ್ಲಿಕ್ಕೆ ಶುರು ಮಾಡಿದ. ಅವನು ವೇಷ ಹಾಕುವಾಗ ಅವನು ಚಿಕ್ಕ ಈ ತರ ಇದ್ದ ಹುಡುಗ, ಎಲ್ಲ ತುಂಬಾ ವೇಷಗಳನ್ನ ಮಾಡ್ತಾ ಇದ್ದ. ಅವನ ಜೊತೆ ಇವಳು ಹೋಗ್ತಾ ಇದ್ಲು, ಮೇಕಪ್ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು. ನೋಡಿ 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 ಇವಳಿಗೂ ಆಸೆ ಆಯ್ತು, ನಾನು ಹಾಕ್ಬೋದಲ್ಲ ಅಂತ. ಹಾಗಾಗಿ ಇವಳು ಅದನ್ನ ಕಲೀಲಿಕ್ಕೆ ಶುರು ಮಾಡಿದ್ದು. ಇಬ್ರು, ಆ ಮಗನಿಗೂ ಒಂದೇ ಗುರು, ಇವಳಿಗೂ ಅದೇ ಗುರು, ನನಗೂ ಅದೇ ಗುರು. ಟೋಟಲಿ ಒಂದು 4 ಜನ. ಎಲ್ಲಿವರೆಗೆ ಅಂತ ಹೇಳಿದ್ರೆ ನಾವು ಬ್ಯಾಂಕಾಕ್ ಅಲ್ಲಿ ಒಂದು ಕುಟುಂಬದ ಯಕ್ಷಗಾನ ಮಾಡಿದ್ವಿ. ಈ ರಾಜ್ಯದ ಹೊರಗಡೆ ಕೆಲವು ಕಡೆ ಎಲ್ಲ ಜನರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಆ ಸಂದರ್ಭದಲ್ಲಿ ನಾವೇ 4 ಜನ, ಇನ್ನೊಂದು 2 ಒಂದು ಮೇಕಪ್ ಆರ್ಟಿಸ್ಟ್, ಹಿಮ್ಮೇಳದ ಕಲಾವಿದರು, ಅಷ್ಟೊಂದು ಕರ್ಕೊಂಡು ಒಂದು 10 ಜನರ ಒಳಗೆ ಮಾಡಿಕೊಂಡು ಅನೇಕ ಪ್ರದರ್ಶನಗಳನ್ನು ಮಾಡಿದ್ವಿ. ಸುಮಾರು ಒಂದು 50ಕ್ಕೂ ಮಿಕ್ಕಿ ಗುಜರಾತ್ ನಲ್ಲಿ ಕೊಟ್ಟಿದ್ದೇವೆ, ಚೆನ್ನೈಲಿ ಕೊಟ್ಟಿದ್ದೀರಾ? ಹೌದು, ಆಂಧ್ರ, ಬೇರೆ ಬೇರೆ ಡೆಲ್ಲಿ, ಮುಂಬೈ ಎಲ್ಲ ಪ್ರದೇಶಗಳಲ್ಲಿ ನಾವು 4 ಜನ ಪ್ರದರ್ಶನಗಳನ್ನ ಕೊಟ್ಟಿದ್ದೀವಿ. ಇವಳಿಗೆ ನನ್ನ ಮಗನಿಗೆ ಕಷ್ಟ ಆಗ್ತಾ ಇದೆ ಅಂತ ಇವಳು ಹೇಳೋದು, ನನ್ನ ತಾಯಿಗೆ ಕಷ್ಟ ಆಗ್ತಾ ಇದೆ, ನನ್ನ ತಾಯಿಗೆ ಪಾತ್ರವನ್ನ ಮೈ ಮೇಲೆ ಹಾಕೊಂಡು ಮಾಡಿದಾಗ ಎಲ್ಲೋ ಒಂದ್ ಕಡೆ ನೋಡುವರಿಗೆ ಬೇಜಾರು, ಇಲ್ಲ ತುಂಬಾ ತಪ್ಪು, ತಂದೆ ತಾಯಿ, ಆ ತಾಯಿ ಮಗ ಈ ರೀತಿ ಅಳ್ತಾ ಇದ್ದಾರೆ ವೇದಿಕೆಯಲ್ಲಿ, ರಿಯಲ್ ಹೇಳೋದು, ಇಬ್ರು ರಿಯಲ್ ಹೇಳೋದು. ಅದಕ್ಕೋಸ್ಕರ ಇನ್ನು ಇದನ್ನು ಮಾಡಬೇಡಿ ಅಂತ ಅಲ್ಲೊಂದು 2 ಹಿರಿಯ ಕಲಾವಿದರು ಬಂದು ಒಳಗಡೆ ಹೇಳಿದ್ರು. ಸರ್, ನಮಗೋಸ್ಕರ ಯಾವ್ದಾದ್ರು ಒಂದು ಭಾಗವತಿಗಾಗಿರ್ಬೋದು, ಯಾವ್ದಾದೊಂದು ಪಾತ್ರ ಡೈಲಾಗ್ ಆಗಿರ್ಬೋದು, ಯಾವ್ದಾದ್ರು ಎನಿಥಿಂಗ್. ಅಮ್ಮ ಕರೆದ ಕಾರಣವಾದರೂ ಏನು? ಗೆಳೆಯರೊಂದಿಗೆ ಒಳ್ಳೆ ಆಟ ಆಡುತ್ತಿರುವಾಗ ಮಗನೇ ಮಹಿಷ ಎಂದು ಕರೆ ಆಯ್ತಲ್ಲ, ಕರೆದ ಕಾರಣವಾದರೂ ಏನು? ನಾನು ಜಾಂಬವತಿ ಕಲ್ಯಾಣ ಜಾಂಬವತ್ ಪಾತ್ರ ಮಾಡ್ತೀನಿ. ರಾಮ, ನನ್ನ ರಾಮ, ರಾಮ ರಾಮ ಎಲ್ಲಿ ರಾಮ? ರಾಮ ರಾಮ, ಏನು ಮಾಡಿದೆ ನಾನು? ನಿನ್ನನ್ನೇ ಕೊಲ್ಲಲಿಕ್ಕೆ ಹೋದೆನಲ್ಲ ರಾಮ. ರಾಮ, ನನ್ನನ್ನು ಕ್ಷಮಿಸಿ ಬಿಡು ತಂದೆ, ನಾನು ಹಾಗೆ ಮಾಡಬಾರದಿತ್ತು, ಮಾಡಿಬಿಟ್ಟೆನಲ್ಲ. ರಾಮ ರಾಮ, ನಿನಗೆ ಏನು ಬೇಕು ಕೇಳು ರಾಮ, ನಾನು ಕೊಡುತ್ತೇನೆ. ಇದರಲ್ಲಿ ಸೂರಜ್ ಒಂದು ಈ ಮಾತಾಡಿದಾಗ ನಂಗೆ ನೆನಪಾಯ್ತು, AD ರಂಗಮಂದಿರದಲ್ಲಿ ಜಾಂಬವತಿ ಕಲ್ಯಾಣ ಯಕ್ಷಗಾನ ಮುಂದುಗಡೆ ಈ ನಾಡು ಕಂಡಂತ ಖ್ಯಾತ ಮನಃಶಾಸ್ತ್ರಜ್ಞ ಪದ್ಮಶ್ರೀ ಡಾಕ್ಟರ್ CR ಚಂದ್ರಶೇಖರ್ ಅವರು ಕೂತ್ಕೊಂಡಿದ್ರು ಯಕ್ಷಗಾನ ನೋಡ್ಲಿಕ್ಕೆ. ಅವರು ನಿಮಾನ್ಸಿನ ನಿವೃತ್ತ ಪ್ರಾಧ್ಯಾಪಕರು ಮತ್ತು ಭಾರತದ ಸರ್ವಶ್ರೇಷ್ಠ ಮನೋವೈದ್ಯರು. ಅವರು ನಾವಿಬ್ರು ಕೂಡ ಅವರ ಶಿಷ್ಯರು. ಅವರು ಕೂತ್ಕೊಂಡಿದ್ರು. ಅವ್ರಿಗೆ ಅದು ಏನಾಯ್ತೋ ಗೊತ್ತಿಲ್ಲ, ತುಂಬಾ ಅವರು ಖುಷಿ ಆದ್ರು. ಮೇಲ್ಗಡೆ ನೇರವಾಗಿ ವೇದಿಕೆ ಬಂದು 25,000 ರೂಪಾಯಿನ ತೆಗೆದು ಹೀಗೆ ಕೊಡ್ತಾರೆ ಜೋಳಿಗೆಯಿಂದ. 25,000 ಆ ಪಾತ್ರಕ್ಕೆ ಅವರು ಮಾರು ಹೋಗಿ ಅವರಿಗೆ ಖುಷಿಯಾಗಿ. ಪ್ರಭು, 18 ದಿನಗಳ ಮಹಾಭಾರತ ಯುದ್ಧ ತೊಡಗಿ ಈವರೆಗೆ ನಮಗೆ ಸೋಲೆಯ ಹೊರತು ಜಯದ ಸಿರಿಯನ್ನು ಕಾಣಲಿಲ್ಲ. ಚಿಂತಿಸಬೇಡಿ, ನನಗಪ್ಪನೆ ಕೊಡಿ, ಆ ಪಾಂಡವರನ್ನು ಕೊಂದು ಜಯ ತಂದು ಕೊಡುತ್ತೇನೆ.
ಎಲ್ರದಾಯ್ತು ಈಗ ಕೊನೆಗೆ ಹಾಸ್ಯ. ನಾನು ಕಂಸವದಯ ರಜಕನ ಪಾತ್ರವನ್ನ ಅಗಸನ ಪಾತ್ರವನ್ನ ಮಾಡಿ ತೋರಿಸ್ತೇನೆ. ನಮಸ್ಕಾರ ಸ್ವಾಮಿ, ನಮ್ಮ ಪರಿಚಯ ಆಯ್ತಾ ನಿಮಗೆ? ನಾವು ಸ್ವಾಮಿ, ನಾವು ರಾಜ ಸಣ್ಣ ಜನ ಅಲ್ಲ ಸ್ವಾಮಿ, ಜನ ನಮ್ಮನ್ನು ಅಗಸರು ಅಂತ ಹೇಳ್ಬೋದು. ನಾನು ಒಪ್ಪುವುದೇ ಇಲ್ಲ. ನಾವು ಅರಸರು ಸ್ವಾಮಿ, ಈಗ ಅಗಸ ಆಗಿದ್ದು. ಅದಕ್ಕೂ ದೊಡ್ಡ ಕತೆ ಉಂಟು ಸ್ವಾಮಿ. ರ ಅಕ್ಷರದ ಅಡಿಗಡೆ ನಮಗಾಗದಿದ್ದಂತ ಈ ವರ್ಲೆ ಉಂಟಲ್ಲ, ಅದು ಹಿಡ್ಕೊಂಡಿದ್ರಿಂದ ನಾವು ಅಗಸರಾಗಿದ್ದು. ನಾವು ಮೊದಲು ಅರಸರೇ ಆಗಿದ್ದು, ಈಗ ಅಗಸರಾಗಿದ್ದು ಸ್ವಾಮಿ. ಅಷ್ಟೇ ಅಲ್ಲ, ಈಗ ಅರಸರಿಗೂ ಅಗಸರಿಗೂ ಏನು ಕಮ್ಮಿ ಅಂತ ಕೇಳ್ತೇನೆ ನಾನು. ನಾವು ಕಮ್ಮಿ ಇಲ್ಲಪ್ಪ. ಈಗ ನಾನು ನಿಮ್ಮ ಹತ್ರ ಕೇಳ್ತೇನೆ, ಅರಸ ಎಷ್ಟು ಅಕ್ಷರ? ಅರಸ 3, ಅಗಸ ಎಷ್ಟು ಅಕ್ಷರ? 3. ಮತ್ತೆ ನಾವು ಕಮ್ಮಿ ಆಗುದು ಹೇಗೆ? ನೀವು 3 ನಾವು 3 ಆದ್ರೆ ನಾವು ಸಮ. ಅರಸರು ಅಗಸರು ಸಮ. ಹಾಗೆ ನಾನು ಹೇಳುದು. ಈಗ ನೀವು ತಿನ್ನುವುದೇನು? ಚಿತ್ರಾನ್ನ ತಿಂತೀವಿ. ಅರಸರು ಏನ್ ತಿಂತಾರೆ? ಮೃಷ್ಟಾನ್ನ ತಿಂತಾರೆ. ನಾವು ಚಿತ್ರಾನ್ನ, ಅನ್ನ. ಅರಸರು ಕೂತ್ಕೊಳ್ಳೋದು ಎಲ್ಲಿ ಸ್ವಾಮಿ? ಸಿಂಹಾಸನದಲ್ಲಿ ಕೂತ್ಕೊಳ್ಳಿ. ನಾವು ಶಿಲಾಸನದಲ್ಲಿ ಕುಳಿತುಕೊಳ್ತೇವೆ. ನೀವು ವಾಸ ಮಾಡುವುದು ಎಲ್ಲಿ? ಅರಮನೆಯಲ್ಲಿ ಇರ್ತೇವೆ. ನಮ್ಮ ಮನೆಗೆ ಸೂರ್ಯ ನೇರವಾಗಿ ನಮ್ಮ ಮನೆಗೆ ಸೀದಾ ಬರ್ತಾನೆ ಬೆಳಿಗ್ಗೆ. ನಿಮ್ಮ ಮನೆ ಬರುದಿಲ್ಲ. ದೊಡ್ಡವರು ನಾವೇ. ಅರಸರಿಗಿಂತೂ ಅಗಸರೇ ದೊಡ್ಡವರು ಅಂತ ನಾನು ಹೇಳುದು. ಒಂದಿಷ್ಟು ನಿಮ್ ಯಕ್ಷಗಾನದ ಕತೆ ಕೇಳಿ ನಂಗಂತೂ ಆಕ್ಚುಲಿ ತುಂಬಾನೇ ಖುಷಿ ಆಯ್ತು. ನಂಗೊಂದ್ಸಲ ಈ ಮಂಗಳೂರು, ಉಡುಪಿ, ಕುಂದಾಪುರ ಹೋಗಿ ಬಂದಂಗ ಆಯ್ತು. ಓಕೆ ಸರ್, ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ, ಈಗ ನೀವು ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ಎಷ್ಟಾಯ್ತು? 22 ಮೊನ್ನೆ ಕಂಪ್ಲೀಟ್ ಆಯ್ತು. 22 ಕಂಪ್ಲೀಟ್ ಆಯ್ತು. ಓಕೆ, ಸೊ ಎಲ್ಲಿ ನೀವು ಅವ್ರನ್ನ ಫಸ್ಟ್ ಭೇಟಿ ಆಗಿದ್ದು? ಅಯ್ಯೋ ದೇವ್ರೆ, ಇದೊಂದು ದೊಡ್ಡ ಪ್ರಶ್ನೆ ಕೇಳ್ರಿ ನೀವು. ಅವಳು ಚಿಕ್ಕ ಮಗುವಿನಿಂದ ನಾನು ನೋಡಿದೆ. ಹೌದಾ? ಹೌದಪ್ಪ. ಚಿಕ್ಕ ಮಗುನ ನೀವು ಕಣ್ಣಾಕಿ? ಹೌದು, ಇಟ್ಕೊಂಡಿದ್ದೆ. ಹೌದಾ? ನಮ್ದು ಸೋದರಿಕೆ ಸಂಬಂಧ. ಇವಳು ಚಿಕ್ಕಂದಿಂದ ನಂಗೆ ಏನೋ ಒಂಥರ ಅವಳ ಮೇಲೆ ಒಂದು ಒನ್ ಸೈಡ್ ಲವ್ ಇತ್ತು. ಹೇಳಕ್ ಧೈರ್ಯ ಇರ್ಲಿಲ್ಲ, ಹೋಗಿ ಹೇಳಲಿಕ್ಕೆ ಎಲ್ಲಿವರೆಗೆ ಧೈರ್ಯ ಇರ್ಲಿಲ್ಲ. ನಮ್ಮ ಶಿಕ್ಷಣ ಮುಗಿಯುವ ತನಕೂ ಕೂಡ ಹೇಳಿ ಒಂದು ಪ್ರಪೋಸಲ್ ಮಾಡ್ಲಿಕ್ಕೆ ನಮಗೆ ಆಗ್ಲಿಲ್ಲ. ಹಾಗಂತ ಬೇರೆ ಹುಡುಗಿ ನಾನು ನೋಡ್ಲೂ ಇಲ್ಲ. ಆಗುದಾದ್ರ ಜೀವನದಲ್ಲಿ ಅವಳನ್ನೇ ಮದುವೆ ಆಗ್ಬೇಕು ಅಂತ ಹೇಳಲಿಕ್ಕಿಲ್ಲ. ಹೇಳಲಿಕ್ಕಂದ್ರೆ ಧೈರ್ಯ ಇಲ್ಲ. ಹೋಗಿ ಹೇಳುದು ಹೆಂಗ್? ಮಾವನ ಮನೆಗೆ ನಿಮ್ಮ ಮಗಳನ್ನ ಕೊಡಿ ಅಂತ ಹೇಳಲಿಕ್ಕೆ ಆಗ್ತದ? ಹೇಳಲಿಕ್ಕೆ ಆಗೋದಿಲ್ಲ. ಆಗ ನಮ್ಮ ಅಪ್ಪನ ಹತ್ರ ಹೇಳಿದೆ, ಚಿಕ್ಕಪ್ಪನ ಹತ್ರ ಹೇಳಿದೆ, ನಾ ಮದುವೆ ಆಗ್ತೇನೆ, ಆದ್ರೆ ಮಾವನ ಮಗಳ ಆಶೆ ನಿಂಗೆ ಮೊದಲಾಗ್ಲಿ, ಆಮೇಲೆ ನಾನು ಆಗ್ತೇನೆ ಅಂದೆ. ಅವಳು ಆದ್ಮೇಲೆ ನಾನು ಆಗ್ತೀನಿ. ಅವರು ಯಾಕೆ ಏನು ಕೇಳಿದ್ರು. ಆಮೇಲೆ ಅವ್ರಿಗೆ ಹೇಳಿದೆ, ಹೀಗಿದೆ, ನಾನು ಆಶನ್ ಮದುವೆ ಆಗ್ಬೇಕಂತಿದ್ದೀನಿ. ಅದಾಗಲ್ಲ ಮರೆ, ಅದು ಅವ್ರ ಹೆಣ್ಣು ಕೊಡುದಿಲ್ಲ. ಇಲ್ಲಪ್ಪ, ಅವ್ರು ನಿಮ್ಗೆ ಕೊಡುದೇ ಇಲ್ಲ, ಕೊಡುದಿಲ್ಲ, ಕೇಳುದೇ ಬೇಡ ಅಂದ್ರು. ನಾನ್ ಚಿಕ್ಕಪ್ಪನ ಹತ್ರ ಹೇಳಿದೆ, ಇಲ್ಲ ಒಂದು ಕೇಳಕ್ ಏನಾಗ್ಬೇಕಾ, ಅದ್ರ ಅರ್ಥ ಇದ್ರೆ ಬೇಡ, ಕೇಳಿ ಅಂತ ಹೇಳಿದೆ. ಆಮೇಲೆ ಚಿಕ್ಕಪ್ಪ ಹೋಗಿ ಕೇಳ್ತಾರೆ, ಹೀಗೀಗೆ ನಮ್ಮ ಶೇಖರ ನಿಮ್ಮ ಮಗಳನ್ನ ಮದುವೆ ಆಗ್ಬೇಕಂತಿದ್ದಾನೆ. ನಮ್ಮ ಮಾವ ಸೀರಿಯಲ್ ತರ ಹೇಳಿದ್ರು, ಅವಳದ್ದು ಎಜುಕೇಶನ್ ಮುಗಿಯೋ ತನಕ ನಾವು 1 ವರ್ಷ ಏನೂ ಹೇಳಲ್ಲ ಅಂದ್ರು. ಮತ್ತೆ ನಂಗೆ 1 ವರ್ಷ ಅಜ್ಞಾತವಾಸ. ಎಲ್ಲ ಆಸೆಯನ್ನ ಬಿಟ್ಕೊಂಡು ಆಮೇಲೆ 1 ವರ್ಷ ಅವಳು ಡಿಗ್ರಿ ಲಾಸ್ಟ್ ಎಕ್ಸಾಮ್ ಆದ ತಕ್ಷಣನೇ ಲ್ಯಾಂಡ್ ಲೈನಿಗೆ ಒಂದು ಕರೆ ಬರುತ್ತೆ ನಮ್ಮ ಚಿಕ್ಕಪ್ಪಂಗೆ ಅವ್ರ ಮನೆಯಿಂದ, ಅದೊಂಚೂರು ಮಾತಾಡ್ಲಿಕ್ಕಿದೆ ಬನ್ನಿ ಅಂತ. ಆಮೇಲೆ ಅವರು ಹೋಗಿ ನೋಡಿದಾಗ ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ ಅಂತ ಹೇಳಿದ್ರು. ಆಯ್ತು, ಮಾತುಕತೆ ಎಲ್ಲ ಆಯ್ತು. 2002 ಏಪ್ರಿಲ್ 18 ಆ ದಿವಸ ನಮ್ಮ ಮದುವೆ ಆಗ್ತದೆ. ಓಕೆ ಶೇಖರ್, ನಿಮ್ಗೆ ನೀವು ಫಸ್ಟ್ ಟೈಮ್ ಶೇಖರನ್ನ ನೋಡುವಾಗ ನಿಮ್ಗೆ ಏನ್ ಅನ್ನಿಸ್ತು? ನಿಜ ಹೇಳ್ಬೇಕು. ಏನ್ ಅನ್ಸ್ತು? ಅವ್ರಂದ್ರೆ ನಾವು ಕ್ಲೋಸ್ ಆಗಿ ಇದ್ದಿದ್ವಲ್ಲ ಮುಂಚಿಂದನು. ಮತ್ತೆ ಅವ್ರ ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿ. ಅವ್ರು ತುಂಬಾ ಜೋಕ್ಸ್ ಮಾಡೋದು. ನಮ್ಮ ಮನೆಗೆಲ್ಲ ಬಂದ್ರೆ ಅವರು ಜೋಕ್ ಸುಮ್ನೆ ಮಾಡ್ತಿರ್ಲಿಲ್ಲ, ನಿಮ್ಗೆ ಕಾಳ ಆಗ್ತಿದ್ದ. ಬಂದ್ರೆ ತುಂಬಾ ಹೊತ್ತು ಕೂತ್ಕೊಳ್ಳೋದು, ಜೋಕ್ಸ್ ಮಾಡ್ತಾರೆ. ಈ ಮನುಷ್ಯ ಯಾಕೆ ಎದ್ದು ಹೋಗಲ್ಲ ಅಂತ ನನಗೆ ಅವಾಗ ಏನು ಗೊತ್ತಿರ್ಲಿಲ್ಲ. ತುಂಬಾ ಜೋಕ್ಸ್. ಆದ್ರೆ ಅವ್ರಂದ್ರೆ ಇಷ್ಟ. ಇವ್ರ ಅಣ್ಣ ತಮ್ಮಂದ್ರೆ ಎಲ್ಲರಿಗಿಂತ ಇವರೇ ಜಾಸ್ತಿ ನಮ್ಮ ಮನೆಗೆ ಬರ್ತಿದ್ದು. ಅತ್ತೆ ಮಾವೆಲ್ಲ ಬರ್ತಿದ್ರು. ಏನಕ್ಕೆ ಹೋಗ್ತಿದ್ದೀನಿ ಗೊತ್ತಾಯ್ತಲ್ಲ ಸರ್. ಮತ್ತೆ ಇವರಿಗೆ ಅಮ್ಮ ಅಂದ್ರೆ ಇಷ್ಟ. ನಮ್ಮ ಅಮ್ಮ ಅಪ್ಪನ ಹತ್ರ ಮಾತಾಡ್ತಿರ್ಲಿಲ್ಲ. ಭಯ, ನಮಗ್ ಭಯ, ಅವ್ರ ಎದುರುಗಡೆ ಹೋಗಕ್ ಆಗಲ್ಲ. ಅದಕ್ಕೆ ಏನ್ ಹೋಗೋದಾದ್ರು ಅತ್ತೆ ಹತ್ರನೇ ಹೋಗ್ಬೇಕು ಅಷ್ಟೇ ನಮ್ದು. ಆಮೇಲೆ ಮದ್ವೆ ಆಯ್ತು. ನಿಮ್ಗೆ ಕೇಳಿದ ತಕ್ಷಣ ನೀವು ಒಪ್ಕೊಂಡ್ರ ಆಯ್ತು ನಾನು ಶೇಖರಣ್ಣ ಮದ್ವೆ ಆಗ್ತೀನಿ ಅಂತ? ನಮ್ಗ ಅವಾಗ ಏನಂದ್ರೆ ಸೂರಜ್, ನೀವು ಒಪ್ತಿರೋ ಬಿಡ್ತಿರೋ, ಕೇಳೋದು ಮಾಡೋದು ಈ ತರ ಈಗಿನ ಈ ಜನರೇಷನ್ ಹೆಣ್ಮಕ್ಳ ತರ ನಮ್ಗೆ ಆಪ್ಷನ್ಸೇ ಇರ್ಲಿಲ್ಲ. ಅಷ್ಟೇ. ನನ್ಗೆ ಹೈಯರ್ ಎಜುಕೇಶನ್ ಮಾಡ್ಬೇಕಂತದ ಮಾಡಿಸ್ತೀನಿ ಅಂದ್ರು ಆಮೇಲೆ ಮಾಡಿಸ್ಲಿಲ್ಲ. ಇಲ್ಲ ಸೂರಜ್, ಎಂತ ಗೊತ್ತಾ, ಅವಳು ಹೇಳಿದ್ದು ಓದಿಸ್ಬೇಕು ಅಂತ. ನಾನು ಸುಮ್ಮನೆ ಸುಳ್ಳು ಒಂದು ಆಶ್ವಾಸನೆ ಕೊಟ್ಟೆ ರಾಜಕಾರಣಿಗಳ, ಆಯ್ತು ಬಿಡು ನಿಂಗೆ ತೋರಿಸ್ತೇನೆ ಅಂತ.
ಆಗ ನಮ್ಗೆ ಇದಕ್ಕೂ ಕಷ್ಟ ಇತ್ತು ಮದುವೆ ಆದ ಸಂದರ್ಭದಲ್ಲಿ. ಓದಿಸೋದು ಎಲ್ಲಿಂದ ಬಂತು? ಅವಳಿಗೆ MA ಮಾಡ್ಬೇಕಂತ ಆಸೆ ಇತ್ತು, ಅದು ಯೂನಿವರ್ಸಿಟಿ ಇಲ್ಲಿಂದ ದೂರ. ಆ ಟ್ರಾನ್ಸ್ಪೋರ್ಟೇಷನ್, ನಾವು ಇರೋದು ಹುಳಿಮಾಲಲ್ಲೇ ಇದ್ವಿ, ಆ ಟ್ರಾನ್ಸ್ಪೋರ್ಟೇಷನ್ನು ಅಲ್ಲಿಗೆ ಹೋಗ್ಲಿಕ್ಕೆ ಖರ್ಚು, ಅಲ್ಲಿನ ಫೀಸ್ ಕಟ್ಲಿಕ್ಕೂ ಕೂಡ ನಮ್ಮ ಹತ್ರ ಆಗ್ತಾ ಇರಲಿಲ್ಲ. ಆದ್ರೆ ಮಾವನ ಹತ್ರ ಹೇಳಲಿಕ್ಕೆ ಇದಿಲ್ಲ, ನನ್ನ ಹತ್ರ ಏನು ಇಲ್ಲ ಅಂತ ಹೇಳಲಿಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಹಾಗಾಗಿ MA ಮಾಡಲಿಲ್ಲ. ಅದ್ರ ಒಂದು ಸಂತೋಷದ ವಿಚಾರ ಏನಂತ ಕೇಳಿದ್ರೆ, ನಮ್ಮಿಬ್ಬರೊಳಗೆ ಒಂದು ಒಳ್ಳೆಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಕಾರಣ ಏನು ಕೇಳಿದ್ರೆ, ನಾನು ಓದಿದ್ದು ಅವಳು ಓದಿದ್ದು ಇವತ್ತಿನ ತನಕ, ಅಂದಿನಿಂದ ಇವತ್ತಿನ ತನಕ ಸೇಮ್. ಫಾರ್ ಎಕ್ಸಾಂಪಲ್, ನಾವಿಬ್ರು SSLC ತನಕ ಕನ್ನಡ ಮೀಡಿಯಂ, ಬಿಡಿ ಆವಾಗ ಆಬ್ವಿಯಸ್ಲಿ ಕನ್ನಡ ಮೀಡಿಯಂ ಇತ್ತು, ಕನ್ನಡ ಮೀಡಿಯಂ. PUC ಫಸ್ಟ್ ಇಯರ್ ಆದ ತಕ್ಷಣ ನಮ್ದು ಇಂಗ್ಲಿಷ್ ಮೀಡಿಯಂ, ಇಬ್ರದ್ದು ಇಂಗ್ಲಿಷ್ ಮೀಡಿಯಂ. PUC ಆದ್ಮೇಲೆ ಡಿಗ್ರಿಗೆ ಹೋಗ್ಬೇಕಾದ್ರೆ ನಾನು BA ತಗೊಂಡಿದ್ದೀನಿ, ಅವಳು PUC ಆದ್ಮೇಲೆ ಡಿಗ್ರಿಗೆ ಹೋಗ್ಬೇಕಾದ್ರೆ BA ಚೇಂಜ್ ಆಗಿದ್ದಾಳೆ. ಗೊತ್ತಿಲ್ಲ, ಅವ್ರಿಗೆ ನನಗೂ ಗೊತ್ತಿಲ್ಲ. ನಮ್ಮಿಬ್ಬರ ಡಿಗ್ರಿಯು ಕೂಡ ಒಂದೇ ಕಾಲೇಜಲ್ಲಿ ಆಗಿದೆ. ನನಗೆ ಕಲ್ಸಿದಂತ ಲೆಕ್ಚರರ್ಸೇ ಅವಳಿಗೆ ಕಲ್ಸಿದ್ದಾರೆ. ಇಬ್ರಿಗೂ MA ಮಾಡ್ಬೇಕು, ಇಬ್ರಿಗೂ ಶಿಕ್ಷಕರಾಗ್ಬೇಕಂತ ಆಸೆ ಇದೆ, ಇಬ್ರು ಆಗ್ಲಿಲ್ಲ. ಆಮೇಲೆ ಮದುವೆ ಆಗಿ ಮಕ್ಕಳ ಆದ್ಮೇಲೆ ಇಬ್ರು ಕೂಡ ಯೋಗ ಸೈನ್ಸ್ ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಮಾಡಿದ್ವಿ, PG DYT. ಇಬ್ರು ಕೂಡ SVSI ಯೂನಿವರ್ಸಿಟಿಯಲ್ಲಿ ಇಬ್ರು ಕೂಡ ಆ ಕೋರ್ಸ್ ಅನ್ನ ಮಾಡಿದ್ವಿ. ಇಬ್ರು ಕೂಡ ಈಗ ಭಗವದ್ಗೀತೆಯ ತರಗತಿಯಲ್ಲಿ ಅಭ್ಯಾಸ ಮಾಡ್ತಿದ್ವಿ. ಇಬ್ರು ಕೂಡ ಡಾಕ್ಟರ್ CR ಚಂದ್ರಶೇಖರ್ ಜೊತೆ ಈ ಮೈಂಡ್ ಥೆರಪಿ, ಕೌನ್ಸಿಲಿಂಗ್ ಇಬ್ರು ಕೂಡ ಆ ಕೋರ್ಸ್ಗಳನ್ನ ಇಬ್ರು ಒಟ್ಟಿಗೆ ಮಾಡಿದ್ದೇವೆ. ಸೊ ಇಬ್ರು ಒಟ್ಟಿಗೆ ಏನೇ ಮಾಡೋದಿದ್ರು ಕೂಡ ಇಬ್ರು ಒಟ್ಟಿಗೆ, ಇಬ್ಬರ ಅಭಿರುಚಿಯು ಕೂಡ ಒಂದೇ. ಓಕೆ ಆಶಕ, ಮದುವೆ ಆಗೋಕ್ಕಿಂತ ಮುಂಚೆ, ಮದುವೆ ಆದ್ಮೇಲೆ ಸ್ಟಾರ್ಟಿಂಗ್ ಕಷ್ಟಗಳ ದಿನ, ಸೊ ಈಗ ಹೆಂಗಿದೆ ಲೈಫು? ಈಗ ಚೆನ್ನಾಗಿದೆ. ಅವಾಗ ಸ್ವಲ್ಪ ಕಷ್ಟ ಇದ್ದಿತ್ತು ಮದ್ವೆ ಆಗಿ. ಅಂದ್ರೆ ನಾವು ಹುಟ್ಟಿ ಬೆಳೆದಿದ್ದು ಹೇಗೆ ಅಂತ ಹೇಳಿದ್ರೆ, ನಮ್ಗೆ ಅಪ್ಪ ಅಮ್ಮ ಏನು ಕಷ್ಟ ಕೊಡ್ಲಿಲ್ಲ. ಅಂದ್ರೆ ಒಂಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ದು. ಮದ್ವೆ ಆಗಿ ಬಂದ ತಕ್ಷಣ ಸ್ವಲ್ಪ ಅದು ಗೊತ್ತಿರ್ಲಿಲ್ಲ, ಸಾಲ ಅದು ಇದೆಲ್ಲ ಏನು ಗೊತ್ತಿರ್ಲಿಲ್ಲ. ಅವಾಗ ನೋಡಿದಾಗ ತುಂಬಾ ಸಾಲ ಇದ್ದಿತ್ತು ಇದ್ರಲ್ಲಿ. ಅಂದ್ರೆ ನಾನು ಕೆಲ್ಸಕ್ಕೆ ಹೋದೆ, ತುಂಬಾ ಕಷ್ಟ ಆಯ್ತು. ಅದೆಲ್ಲ ಫೇಸ್ ಮಾಡ್ಕೊಂಡು ಆಮೇಲೆ ಅದಾದ್ರ ಮೇಲೂ ಸ್ವಲ್ಪ ಸರಿ ಆಯ್ತು, ಮತ್ತೆ ಕಷ್ಟ ಬಂತು. ಅದೆಲ್ಲ ಕಷ್ಟ ಪಾಸ್ ಮಾಡ್ಕೊಂಡು ಇವಾಗ ಜಾಲಿಯಾಗಿ ಖುಷಿಯಲ್ಲಿದ್ದೀವಿ. ಜಾಲಿ ಆಗಿದ್ದೀರಲ್ಲ, ಖುಷಿಯಾಗಿದ್ದೀರ. ಆ ಕಷ್ಟದಲ್ಲೂ ನಾವು ಜಾಲಿಯಾಗಿ ಇದ್ದಿತ್ತಲ್ಲ, ತುಂಬಾ ಟೆನ್ಷನ್ ಮಾಡ್ಕೊಂಡು ಆ ತರ ಏನಿರ್ಲಿಲ್ಲ, ಆರಾಮ್ಸೆ. ಓಕೆ ಶೇಖರ್, ಎಷ್ಟೆಲ್ಲ ಹೇಳಿದ್ರಿ, ನಾವು ಜೊತೆಗೆ ಓದಿದ್ದೀರಿ, ಜೊತೆಗೆ ಪ್ರೀತಿ ಮಾಡಿದ್ದೀರಿ, ಎಲ್ಲ ಕೋರ್ಸ್ ಜೊತೆಗೆ ಮಾಡಿದ್ದೀರಿ ಅಂತ. ಸೊ ಈ ಜೊತೆಲಿ ಇದ್ದಾಗ್ಲೇ ಒಂದೇನೋ ಜಗಳಗಳು ಬರುತ್ತೆ. ಆ ಜಗಳಗಳನ್ನ ಹೆಂಗ್ ಫೇಸ್ ಮಾಡ್ತೀವಿ? ಯಾರು ಫಸ್ಟ್ ಜಗಳ ಆಡೋದು? ಯಾರು ಜಗಳ? ಎಲ್ಲ ಸತ್ಯ ಹೇಳಿದ್ರು. ಇಲ್ಲ, ನಮ್ಮಿಬ್ಬರ ತತ್ವ ಸಿದ್ಧಾಂತದ ಮೇಲೆ ಯಾವಾಗ್ಲೂ ಜಗಳ ಆಗ್ತದೆ. ನಂದು ಒಂದು ರೀತಿಯ ತತ್ವ ಸಿದ್ಧಾಂತ. ನನಗೆ ನನ್ನ ವ್ಯವಹಾರ ಎಷ್ಟು ಮುಖ್ಯವೋ ಅದೇ ರೀತಿ ಸಮಾಜ ಸೇವೆ ಕೂಡ ಅಷ್ಟೇ ಮುಖ್ಯ, ಅಷ್ಟೇ ಪ್ರಾಮುಖ್ಯತೆ ಕೊಡ್ತೇನೆ. ನಾನು ಹೆಸರಿಗೋಸ್ಕರ ಯಾರು ನನ್ನ ಹೊಗಳಬೇಕು ಅನ್ನೋ ಕಾರಣಕ್ಕೆ ನಾನು ಸಮಾಜ ಸೇವೆ ಮಾಡೋದಿಲ್ಲ. ನನ್ನ ಸೇವೆ ಅದು ನಿತ್ಯ ನಿರಂತರ, ಮತ್ತು ನಾನು ಚೆನ್ನಾಗಿರ್ಲಿಕ್ಕೆ ಕಾರಣ ನನ್ನ ಸಮಾಜ ಸೇವೆ. ನಾನು ತಿಳ್ಕೊಂಡಿದ್ದೆ, ನಾವು ಜನಕ್ಕೆ ಸೇವೆ ಮಾಡಬೇಕು, ಸಮಾಜದ ಸೇವೆ ಮಾಡಬೇಕು, ಯಾವುದೇ ಪ್ರತಿಫಲದ ಅಪೇಕ್ಷೆ ಇರಬಾರ್ದು. ಆದ್ರೆ ಆ ರೀತಿಯ ಕೆಲಸ ಮಾಡಿದಾಗ ಭಗವಂತ ಖಂಡಿತ ಕೊಡ್ತಾನೆ, ಖಂಡಿತ ಚೆನ್ನಾಗಿಟ್ಟಿತ್ತು ಅನ್ನೋದಕ್ಕೆ ನಾನು ಸಾಕ್ಷಿ ಇದ್ದೇನೆ. ಯಾರಿಗೆ ಬೇಕಾದ್ರೂ ನಾನು ಇವತ್ತು ಹೇಳುವಲ್ಲ. ಅವರದ್ದು ಬರೀ ವ್ಯವಹಾರ, ಅಸೆಟ್ಸ್, ಲಯಬಿಲಿಟೀಸ್, ಪ್ರಾಫಿಟ್ಸ್, ಲಾಸ್ ಇದೆ, ಬಿಸಿನೆಸ್. ಆ ಬಿಸ್ನೆಸ್ ನನಗದು ದಿವಸದ ಒಂದು 10 ಗಂಟೆನ ಕೆಲಸ ಮಾಡಿದ್ರೆ 2 ಅವರ್, ಅದು 8 ಅವರ್ ನಾನು ಬೇರೆ ಕೆಲಸ. ಇವಳಿಗೆ ಏನ್ ಸಿಟ್ಟು, ನಿಮ್ಮ ಕೆಲಸ ಬಿಟ್ಕೊಂಡು ನೀವು ಇದನ್ನ ಮಾಡ್ತಿರೋದು ತಪ್ಪು, ಮೊದಲು ನಾವು ಚೆನ್ನಾಗಿರ್ಬೇಕು, ಆಮೇಲೆ ನಿಮ್ ಸೇವೆ ಆಗಬೇಕು ಅಂತಕ್ಕಂಥ ಅವಳ ವಾದ. ದುಡ್ಡು ತುಂಬಾ ಜನ ಕೊಡ್ತಾರೆ ಸೂರಜ್ ಪ್ರಪಂಚದಲ್ಲಿ. ಈ ಸಮಾಜದಲ್ಲಿ ಇವತ್ತು ವ್ಯವಸ್ಥೆ ಹೇಗೆ ಕೇಳಿದ್ರೆ, ನೀವು ಯಾವುದೇ ಒಳ್ಳೆ ಕೆಲಸ ಮಾಡಿ, ಜನ ದುಡ್ಡು ಕೊಡ್ತಾರೆ. ದುಡ್ಡು ಒಟ್ಟಾಗೋದು ಕೆಲಸವೇ ಅಲ್ಲ, ಕಷ್ಟವೇ ಇಲ್ಲ. ಆದ್ರೆ ನೀವು ಕೆಲಸ ಮಾಡೋದು ಇದೆಯಲ್ಲ, ಇದಕ್ಕೆ ಜನ ಸಿಗೋದಿಲ್ಲ. ನೀವು ಕೆಲಸ ಮಾಡ್ಬೇಕು, ನೀವು ನಿಂತು ಕೆಲಸ ಮಾಡ್ಬೇಕು. ನಿಮ್ಗೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಕಲಾವಿದರಿಗೆ ಮಾಶಾಸನ ಕೊಡುವ ಪದ್ಧತಿ ಬಿಟ್ರೆ, ನನ್ನ ರಂಗಸ್ಥಳ ಸಂಸ್ಥೆ ಕೊಡ್ತಾ ಇದೆ ಕಲಾವಿದರು, ಅಶಕ್ತ ಕಲಾವಿದರಿಗೆ ಮಾಶಾಸನ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ನನ್ನ ಸಂಸ್ಥೆಯಲ್ಲಿದೆ. ಅದಕ್ಕೆ ಜನರ ಸಹಕಾರ ನಾವು ಮಾಡಿದಲ್ಲ. ಆದರೆ ಜನರನ್ನ ನಾವು ಅಪ್ರೋಚ್ ಆಗ್ಬೇಕು, ಜನರ ಹತ್ರ ಹೋಗಿ ನಾನು ಕೇಳಬೇಕು, ನಮ್ಮ ಸಂಸ್ಥೆಯ ಧ್ಯೇಯ ಏನು, ಉದ್ದೇಶ ಏನು ಜನರಿಗೆ ಅರ್ಥ ಮಾಡಬೇಕು. ನಾವು ಈ ರೀತಿ ಮಾಡಿದಾಗ ಸಂಘಕ್ಕೆ ಅವ್ರು ದುಡ್ಡು ಕೊಡ್ತಾರೆ, ಆದ್ರೆ ನಾವು ಹೋಗ್ಬೇಕಲ್ಲ, ನಾವು ಕೇಳಬೇಕಲ್ಲ, ನಾವು ಕೆಲಸ ಮಾಡ್ಬೇಕಲ್ಲ, ನಮ್ಮ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಅಲ್ಲಿ ಇರ್ಬೇಕಲ್ಲ. ಇಲ್ಲಾಂದ್ರೆ ಆಗೋದಿಲ್ಲ, ಸುಮ್ಮನೆ ಇದ್ರೆ ಆಗೋದಿಲ್ಲ. ನಾನು ಇವತ್ತು ಖುಷಿಯಾಗಿರೋದು ವ್ಯವಹಾರಕ್ಕಿಂತಲೂ, ವ್ಯವಹಾರ ನನಗೆ ಅನ್ನ ಕೊಟ್ಟಿದೆ, ಊಟ ಕೊಟ್ಟಿದೆ, ಬದುಕು ಕೊಟ್ಟಿದೆ. ಆದ್ರೆ ನನ್ನ ಸಾಮಾಜಿಕ ಜೀವನ ಅನ್ನುವಂಥದ್ದು, ನನ್ನ ವೈಯಕ್ತಿಕ ಜೀವನ ಅನ್ನುವಂಥದ್ದು, ಅದು ನನ್ನ ಸಾಮಾಜಿಕ ಸಂಘ ಸಂಸ್ಥೆಗಳಿಂದ, ಸಾಮಾಜಿಕ ಸೇವೆಗಳಿಂದ, ಈ ಪುಣ್ಯ ಕೈಂಕರ್ಯದಿಂದ ನಾನು ಇವತ್ತು ಈ ಜಾಗದಲ್ಲಿ ನೆಮ್ಮದಿಯಿಂದ ಖುಷಿಯಾಗಿ ಇದ್ದೇನೆ ಅನ್ನುವಂಥದ್ದು ಒಂದು ವಾದ. ಇನ್ನೊಂದು ವಾದ ಹಿರಿಯರ ಆಶೀರ್ವಾದ.
ನಾವು ಎಷ್ಟೋ ಜನ ಅಶಕ್ತ ಕಲಾವಿದರಿಗೆ ನಮ್ಮ ಕೈಲಾದಷ್ಟು ಸಹಾಯ ಜನರ ಸಹಕಾರದಿಂದ ಮಾಡ್ತೇವೆ. ಅಶಕ್ತ ಕಲಾವಿದ ಮತ್ತು ದಾನಿಗಳು ಇವರ ಮಧ್ಯೆ ನಾವು ಕೆಲಸ ಮಾಡ್ತಕ್ಕಂಥದ್ದು. ಹಾಗೆ ಮಾಡಿದ್ರಿಂದ ಎಷ್ಟೋ ಜನ ಕಲಾವಿದರ ಬಾಳಿಗೆ ಬೆಳಕಾದ್ರಿಂದ ನಮಗೆಲ್ಲೋ ಒಂದು ರೀತಿ ಭಗವಂತ ಸುಖ ಕೊಟ್ಟಿದ್ದಾನೆ ಅನ್ನುವಂಥ ನಿಲುವಿನಲ್ಲಿ ಸ್ಪಷ್ಟವಾದಂಥ ನನಗೆ ವಿಶ್ವಾಸ ಇದೆ. ಬಾಲ್ಯದಿಂದಲೇ ಬಂದಿರತಕ್ಕಂಥ ಈ ಸಮಾಜ ಸೇವೆಗೆ ವಿದಾಯ ಹೇಳುವ ಕ್ರಮವೇ ನಮ್ಮಲ್ಲಿ ನನ್ನಲ್ಲಿ ಎಲ್ಲಿವರೆಗೆ ಆಗ್ತದೆ ಅಲ್ಲಿವರೆಗೆ ಈ ಸೇವೆ ಮುಂದುವರಿತದೆ. ಮೇಡಮ್ ಸ್ವಲ್ಪ ಸುಧಾರಿಸ್ಕೊಂಡಿದ್ದಾರೆ. ಒಮ್ಮೊಮ್ಮೆ ತುಂಬಾ ಜಾಸ್ತಿ ಆಯ್ತು. ಅಲ್ಲಿ ಒಳಗಡೆ ಅಡುಗೆ ಮನೆಗಳಲ್ಲಿ ಸೌಂಡ್ ಅಲ್ಲ ಅದು ಪ್ರವೇಶ ಎಲ್ಲ ಆಗ್ತದೆ. ಆಗ ದೇವಿ ಪಾತ್ರ ಹೌದು, ದೊಡ್ಡದಾದಾಗ ಮಹಿಷಾಸುರ ಪ್ರವೇಶದ ನಾವೆಲ್ಲ ಹಿಂಬಳಿದ್ರೆ ಸ್ವಲ್ಪ ಸರ್ತ ಆಗ್ಬೇಕು. ಆಗ ಅವಳು ನಿಧಾನ ಬರುದು, ನಿಧಾನವಾಗಿ ಕಣ್ಣನ್ನ ಮುಚ್ಚಿಕೊಳ್ಳಿ, ದೀರ್ಘವಾದಂತ ಉಸಿರನ್ನ ಒಮ್ಮೆ ಮೇಲಕ್ಕೆ ತೆಗೆದುಕೊಳ್ಳಿ, ಉಸಿರನ್ನ ಕೆಳಗೆ ಬಿಡುವಾಗ ಚಾಂಟೋಂಕಾರ ಅಂತೇಳು ಸ್ವಲ್ಪ ನಗು ಬರ್ತದೆ. ಅಂದ್ರೆ ಈ ಸಿಟ್ಟಿನಲ್ಲೂ ಇವ ಜೋಕ್ ಮಾಡ್ತಾನಲ್ಲ ಅನ್ನೋದು ಒಂದು ನಗು ಬರ್ತದೆ. ಯಾವುದು ಸರಿ ಯಾವುದು ತಪ್ಪು ನಮ್ಮಿಬ್ಬರ ಜೊತೆ ಒಂದು ಇದಾಗ್ತದೆ. ಯಾವುದು ಮಾಡಿದ್ದು ತಪ್ಪು, ಯಾವುದು ಸರಿ ಇದೆ, ಯಾವುದು ಸರಿ ಮಾಡ್ಕೊಳ್ಬೇಕು ಅವಳು ಸಲಹೆಗಳನ್ನ ಕೊಡ್ತಾನೇ ಇದ್ದಾಳೆ. ನಾನು ಆಶ್ವಾಸನೆ ಕೊಡ್ತಾನೆ ಇದ್ದೀನಿ, ಸರಿ ಮಾಡ್ಕೊಳ್ತೇನೆ ಅಂತ. ಹಾಗಾಗಿ ಓಕೆ, ಸಿಟ್ಟು ಮಾಡ್ಕೊಂಡ್ರೆ ಯಾರು ಫಸ್ಟ್ ಇಯರ್ ಬಂದು ಸಾರಿ ಕೇಳೋದು? ಸಾರಿ ಅಂತ ನಾವೇನ್ ಕೇಳೋದಿಲ್ಲ ಅನ್ಸುತ್ತೆ. ಅಂದ್ರೆ ಇದುವರೆಗೂ ಮಾತು ಬಿಟ್ಟಿದ್ದಂತೆ ಏನಿಲ್ಲ, ಮಾತಾಡ್ತಾನೆ ಇರ್ತೀವಿ. ಆ ಸಿಟ್ಟು ಬಂದವಾಗ ಏನು ಊಟಕ್ ಬನ್ನಿ ಅಷ್ಟೇ ಇರತ್ತೆ. ಊಟಕ್ ಬನ್ನಿ, ಊಟಕ್ ರೆಡಿ ಎಲ್ಲ ಹಾಕಿದೆ, ಬೇಕಾದ್ರೆ ತಿಂಬುದು ಬ್ಯಾಡ್ದ್ರೆ ಬಿಡು. ಇದು ಸಿಟ್ಟು ಬಂದ. ಅದೇ ಖುಷಿಯಲ್ಲಿದ್ರೆ ಹೊಯ್ ಉಮ್ರಲ್ಲ ಬಬ್ರಲ್ಲ ಆಗಾಳೆ ಬಂದ್ರೆ ಉಣ್ಲೇ ಇಲ್ಲ ಇವತ್ತು ಉಣಿ. ಸಾರಿ ಎಲ್ಲ ಏನ್ ಕೇಳೋದಿಲ್ಲ. ಕಡೆಗೆ ಒಂದೆರಡು ದಿವಸ ಮುಂತ್ ಕೊಟ್ಟು ಅವ್ರೊಂದು ಅದು ಖಾಲಿ ಆಯ್ತು ಅದಿಲ್ಲ. ಓಕೆ ಶೇಖರ್, ನಿಜವಾಗ್ಲೂ ನಿಮ್ಮ ಹತ್ರ ಮಾತಾಡ್ತಿದ್ರೆ ಒಂದ್ ಸೈಡು ತುಂಬಾ ಒಂದು ಇನ್ಸ್ಪಿರೇಷನ್ ಅನಿಸ್ತದೆ. ನೀವು ಒಂದೇನ ಸಮಾಜ ಸೇವೆದ ಬಗ್ಗೆ ಎಲ್ಲ ಹೇಳಿದ್ರಿ, ಒಂದ್ ಕಡೆ ಯಕ್ಷಗಾನ, ಸೊ ಎರಡರ ಮೇಲೆ ನಿಮ್ ಪ್ರೀತಿ ಇದೆ. ಸೊ ಓಕೆ, ಈಗ ಒಂದು ಚಿಕ್ಕದಾಗಿ ಒಂದು ಗೇಮ್ ಆಡೋಣ. ಮಾತೆಲ್ಲ ಸಾಕು, ಚಿಕ್ಕ ಗೇಮ್ ಏನಿಲ್ಲ, ಸಿಂಪಲ್ ಗೇಮ್. ಈಗ ಮೇಡಮ್ನ ದೊಡ್ಡ ಮಗ ಮತ್ತೆ ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಂತ ಅಷ್ಟೇ, ಸಿಂಪಲ್. ನಿಮ್ಮಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿದೆ ಅಂತ ನಾನು ಚೆಕ್ ಮಾಡ್ತೀನಿ. ಸೊ ಫಸ್ಟ್ ಕ್ವಶನ್, ಆಶಕ್ಕಂದು ಫೇವ್ರೆಟ್ ಸ್ವೀಟ್ ಯಾವುದು? ಮಲಗಿದ್ರು ಇಲ್ಲ, ಅದರಿಂದ ಆಯ್ಕೆ ಕಷ್ಟ ಇದೆ. ತುಂಬಾ ಎಲ್ಲ ಸ್ವೀಟ್ಗಳನ್ನು ಲೈಕ್ ಮಾಡ್ತಾರೆ. ಬಟ್ ಯಾವ್ದಾದ್ರು ಒಂದು ಅದ್ ಕಷ್ಟವೇ. ನೀವು ಮಾತಾಡ್ಲಿಕ್ಕೆ ಹೇಳ, ಸುಮ್ಮನೆ ಇರ್ಬೇಕು. ಸ್ವೀಟ್ಸ್ ಅಲ್ಲಿ ಚೂಸ್ ಮಾಡ್ಲಿಕ್ಕೆ ಆಗಲ್ಲ. ಸ್ವೀಟ್ ಯಾವ್ದೇ ತಂದ್ ಮುಂದೆ ತಿನ್ನೋದ್ರಲ್ಲಿ ನಂಬರ್ ಒನ್ ಅದು ಒಂದು ಫೇವ್ರೆಟ್ ಇರೋದಲ್ವಾ? ಪಾಯಸ, ಬೇಡ, ಯಾಕಂದ್ರೆ ಆಲ್ರೆಡಿ ಹೇಳಿದ್ದಾರೆ. ಮೈಸೂರು ಪಾಕ್ ಇಷ್ಟ, ಎಲ್ಲರೂ ಇಷ್ಟನೇ. ಓಕೆ ಓಕೆ, ಆನ್ಸರ್ ನಾನೇ ಹೇಳ, ರವೆ ಲಾಡು. ಇಬ್ಬರು ಉತ್ತರ ಕೊಟ್ಟಿಲ್ಲ. ಅಣ್ಣ ಜಿಲೇಬಿ ಎಲ್ಲ. ಅಲ್ಲ, ಆಕ್ಚುಲಿ ಎಲ್ಲ ಸ್ವೀಟು ನಾ ತಿಂತೇನೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಆಶಕ್ಕ ಶೇಖರಣ್ಣನ ಪ್ರೀತಿಯಿಂದ ಏನು ಅಂತ ಕರೀತಾರೆ ಫಸ್ಟ್ ಮಗ? ಪ್ರೀತಿಯಿಂದ ಕರೆಯೋದೇ ಶೇಖರ್ರೇ ಅಂತ ಕರೀತಾರೆ. ಶೇಖರ್ರೇ ಅಂತ ಕರೀತಾರೆ. ಸರ್, ನೀವು ಏನು ಅಂತ ಕರೀತಾರೆ ನಿಮ್ ಡಾರ್ಲಿಂಗ್ ನಿಮ್ಮನ್ನ? ಖುಷಿ ಆದ್ರೆ ಶೇಖರ್ರೇ. ಖುಷಿ ಆದ್ರೆ ಶೇಖರ್ರೇ. ಓಕೆ, ಆನ್ಸರ್ ಕರೆಕ್ಟಾ? ಓಕೆ, ಸೂಪರ್. ಸೊ ಮೂರನೇ ಪ್ರಶ್ನೆ, ಮೇಡಮ್ ಹೋಟೆಲ್ಗೆ ಹೋದಾಗ ಫಸ್ಟ್ ಆರ್ಡರ್ ಮಾಡೋದು ಏನು? ಮೇಡಮ್ ಸುಮ್ನೆ ಇರ್ಬೇಕು. ಮಸಾಲೆ ಇದು ಫಸ್ಟ್ ಇಡ್ಲಿ, ಆಮೇಲೆ ಮಸಾಲೆ ದೋಸೆ. ಎರಡು ಸರಿನೇ. ಓಕೆ, ಪರವಾಗಿಲ್ಲ. ಓಕೆ, ಸರಿ. ನಾಲ್ಕನೇ ಪ್ರಶ್ನೆ, ಮೇಡಮ್ ಫೇವ್ರೆಟ್ ಹೀರೋ ಯಾರು? ಸರ್ ಫಸ್ಟ್ ನಿಮಗೆ ಗೊತ್ತಿರುತ್ತೆ. ಯಾವ್ದು, ಕನ್ನಡನ ಹಿಂದಿನ? ಕನ್ನಡ. ಯಾರಾಗಿರಪ್ಪ? ಪ್ರಕಾರ ರೀಸೆಂಟ್ ಆಗಿ ರಿಲೀಸ್ ಆಗಿ ಇಟ್ಟಾಗಿರೋ ಸಿನಿಮಾ ಇರ್ಬೋದು ಅಂತ ನನ್ಗೇನು ಹಂಗ ಅನ್ನಿಸ್ತಾ ಇದೆ. ಈ ಆನ್ಸರ್ ನಂಗೆ ಗೊತ್ತಪ್ಪ. ಅದು ಅಮ್ಮಂಗ್ ಮಾತ್ರ ಅಲ್ಲ, ಎಲ್ಲರಿಗೂ ಇಷ್ಟ ಪುನೀತ್ ರಾಜ್ಕುಮಾರ್. 100% ಅವ್ನು ಕರೆಕ್ಟ್ ಕೊಟ್ಟ. ಓಕೆ, ಸರಿ. ಐದನೇ ಪ್ರಶ್ನೆ, ಮೇಡಮಿಗೆ ಯಾವ್ದಾದ್ರು ಒಂದು ಡೆಸ್ಟಿನೇಷನ್ ಹೋಗ್ಬೇಕು ಅಂತ ಆಸೆ ಇದೆ, ಅದು ಯಾವ ಜಾಗ? ನೈಂಡಳ್ಳಿ, ವಿಜಯನಗರ? ಅದು ದುಬೈ. ದುಬೈ ಚಿನ್ನ ತಪ್ಪಕ್ಕೆ ಸೂಪರ್. ಕರ್ಕೊಂಡು ಹೋಗಿ ದುಬೈಗೆ. ಆಗಿದೆ. ಓಕೆ, ಆರನೇ ಪ್ರಶ್ನೆ, ಮೇಡಮ್ ಕ್ಲೋಸ್ ಫ್ರೆಂಡ್ ಯಾರು? ವೀಣಾ ಬಾರೆ. ವೀಣಾ. ಆನ್ಸರ್ ಶೇಖರ್ ರೇ. ಮೇಡಮ್ ಇದು ಫೇವ್ರೆಟ್ ಕಲರ್ ಯಾವುದು?
ಅದು ಕಷ್ಟ. ಹೇಳಿ ಶೇಖರ್ರೆ, ಮೇಡಮ್ ಇದು ಫೇವ್ರೆಟ್ ಕಲರ್ ಯಾವ್ದು ಶೇಖರ್ರೆ? ವೈಟ್ White ಆ? ಹಾ, correct. ವೈಟ್ ವೈಟ್ ಅಂಡ್ ಬ್ಲಾಕ್ ಕೇಳಿದೆ. ವೈಟ್ ಸೂಪರ್. ಓಕೆ, ಮೇಡಮ್ಗೆ ಕೋಪ ಬಂದಾಗ ಅತಿ ಹೆಚ್ಚು ಯೂಸ್ ಮಾಡೋ ಪದ ಇದು ಪಟ್ಟ ಹೇಳ್ಬೋದು, ಇದು ತುಂಬಾ ಲೇಟ್ ಮಾಡ್ಲಿಕ್ಕಿಲ್ಲ. ಹಪ್ಕಾಟನೆ ಮಗ ಕರೆಕ್ಟ್. ಏನು ಹಪ್ಕಂಡನೆ ಹಪ್ಗೆಟ್ಟನೆ ಹಪ್ಕಟ್ಟನ ಅಂದ್ರೆ ಹಪ್ಗೆಟ್ಟನೆ ಅಂದ್ರೆ ಒಂದು ಕುಂದಾಪುರದ ಒಂದು ಶಬ್ದ, ಬಯ ಶಬ್ದ. ಹಪ್ಗೆಟ್ಟನೆ. ಹೌದಾ? ಸಕ್ಕದಾಗಿ ಆಡಿದ್ರಿ ಇಬ್ರು, ನಿಜವಾಗ್ಲು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಸೂಪರ್, ಸೋ ನೈಸ್. ಓಕೆ, ನಾವು ಮುಂದಿನ ಆಟ ಆಡೋಣ. ಅದಕ್ಕಿಂತ ಮುಂಚೆ ನಂಗಂತೂ ಜೋರ್ ಹಸುವೆ ಆಗ್ತಿದೆ. ಸೊ ನೆಕ್ಸ್ಟ್ ಒಂದು ಒಳ್ಳೆ ಅಡಿಗೆ ಮಾಡಿ ಒಂದು ಊಟ ಮಾಡುವ ಅಲ್ವಾ? ಸೊ ನೆಕ್ಸ್ಟ್ ನಮ್ಮ ಮುಂದಿನ ಸೆಗ್ಮೆಂಟ್ ನಮ್ಮ ಮನೆ ಅಡಿಗೆ. ಬನ್ನಿ, ನಮ್ಮ ಮನೇಲಿ ಒಂಚೂರು ಅಡಿಗೆ ಮಾಡುವ ಬನ್ನಿ. ಓಕೆ, ಆಶಾಕ್ಕೆ ಇವತ್ತು ಏನು ಸ್ಪೆಷಲ್ ಏನ್ ಮಾಡ್ತಿದ್ದಾರೆ ನಮ್ಗೆ? ಇವಾಗ ಸ್ಪೆಷಲ್ ನಮ್ಮೂರ್ ಕಡೆ ಚಟ್ಟಂಬಡಿ ಮಾಡುವ. ಓ, ಚಟ್ಟಂಬಡೆ. ಹಾ, ನಮ್ಮೂರ್ ಕಡೆ ಇಲ್ಲಿ ಮಸಾಲ ವಡ ಮಸಾಲ ವಡೆ, ಅಂತಾರೆ. ಹೌದು. ಆದ್ರೆ ನಮ್ಮೂರ್ ಕಡೆ ಅದನ್ನ ಚಟ್ಟಂಬಡಿ ಅಂತ ಬಟ್ ಕರೀತಾರೆ. ಇಲ್ಲಿ ಮಸಾಲ ವಡೆಗೂ ನಮ್ದು ಚಟ್ಟಂಬಡಿಗೂ ತುಂಬಾ ಡಿಫ್ರೆನ್ಸ್ ಇದೆ. ನಮ್ ಚಟ್ಟಂಬಡಿ ಹೇಗಂತ ಹೇಳೋದಕ್ಕೆ ಏನು ಹಾಕಲ್ಲ, ಈರುಳ್ಳಿ Simple ಇರುತ್ತೆ. ಸಿಂಪಲ್ ಆಗಿರುತ್ತೆ, ಸ್ವಲ್ಪ ಕ್ರಿಸ್ಪಿ ಆಗಿ ಹೌದು. ಚೆನ್ನಾಗಿರುತ್ತೆ. ಆದ್ರೆ ಇಲ್ಲಿ ಅದಕ್ಕೆ ತುಂಬಾ ಈರುಳ್ಳಿ ಹಾಕ್ತಾರೆ. ಆಕ್ಚುಲಿ ನಮ್ಮ ಕಡೆ ಚಟ್ಟಂಬಡೆ ಮಾಡೋದು ಬೊಜ್ಜಕ್ಕೆ ಜಾಸ್ತಿ. ನಾನು ಬಂದಿದ್ದೀನಿ ಚಟ್ಟಂಬಡೆ. ಓಕೆ, ಇದಕ್ಕೆ ಏನೆಲ್ಲ ಬೇಕು? ಈ ಚಟ್ಟಂಬಡಿ ನಾನ್ ಮಾಡೋದ್ಕಿಂತ ನಮ್ಮ ಮನೆಯವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಇಷ್ಟೊತ್ತು ನೀವು ಮಾಡೋದಲ್ಲ, ಅಲ್ಲ, ಮಾತಾಡಿದ್ ನೀವು, ಹೌದು ಮಾಡೋದು ಅವ್ರು. ಹೌದು. ಆಕ್ಚುಲಿ ಚಟ್ಟಂಬಡಿ ಎಲ್ಲ ನನ್ ಕೆಲ್ಸನೇ ಅಲ್ಲ, ಅದು ನಮ್ಮ ಮನೆಯವ್ರ ಇನ್ನೊಂದು ಕೆಲಸ. ಕೆಲ್ಸ. ಮತ್ತೆ ನಿಮ್ದೇ ಯಾವ್ದು ಕೆಲಸ? ನಮ್ದು ಮೇನ್ ಕುಕ್ ಎಲ್ಲ Main ನಮ್ದು. course ಆ? ಈ ಸ್ನಾಕ್ಸ್ ಎಲ್ಲ ನಮ್ಗೆ Snacks, ಬರೋದಿಲ್ಲ. ತಿಂಡಿ ಎಲ್ಲ ನಿಮಗೆ ಬರಲ್ಲ, ಇಲ್ಲ, ಅದೆಲ್ಲ ಅವ್ರ ಡಿಪಾರ್ಟ್ಮೆಂಟ್. ಅವ್ರು ಚೆನ್ನಾಗಿ ಹಾಗಾದ್ರೆ ಮಾಡ್ತಾರೆ. ಇವತ್ತು ನಮ್ಗೆ ಶೇಖರಣೆ ಚಟ್ಟಂಬಡೆ. ಹಾ, ಅವ್ರ ಹತ್ರನೇ ಕೇಳೋಣ, ಅವ್ರು Okay, ಚೆನ್ನಾಗಿ ಹಾಗಾದ್ರೆ ಮಾಡ್ತಾರೆ. ಎಕ್ಸ್ಚೇಂಜ್ ಆಗಿ ನೀವು ಬನ್ನಿ ಅಣ್ಣ ಈ ಕಡೆ. ಶುರು ಮಾಡುವ ಅಡಿಗೆ. ಆಡಲಿ. ಈಗ ಏನೆಲ್ಲ ಬೇಕು ಸಾಮಾನು ಅದಕ್ಕೆ? ಚಟ್ಟಂಬಡೆಗೆ ನಾವು ಏನಾರ ತಗೊಂಡಿದ್ವಿ ಅಂದ್ರೆ ಕಡಲೆಬೇಳೆ ತಗೊಳ್ಬೇಕು, ಹ್ಮ್. ಶುಂಠಿ, ಹ್ಮ್. ಬೆಳ್ಳುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಾ. ಇಷ್ಟು ಮತ್ತೆ ಐಟಮ್ ಎಣ್ಣೆ. ಬೇಕಾಗುತ್ತೆ. ಈ ಕಡಲೆಬೇಳೆನ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆ ಹಾಕ್ಬೇಕು. ನೆನೆ ಹಾಕ್ಬಿಟ್ಟು ಅದನ್ನ ತೊಳೆದ್ಬಿಟ್ಟು ಜರಡಿಗೆ ಜರಡಲ್ಲಿ ಇಡಬೇಕು. ಶುಂಠಿ ಮತ್ತೆ ಹಸಿಮೆಣಸನ್ನು ನೈಸಾಗಿ ಹಚ್ಕೊಳ್ಬೇಕು. ಹ್ಮ್. ಬೆಳ್ಳುಳ್ಳಿನ ನೀವು ರುಬ್ಬುವಾಗ್ಲೇ ಹಾಕ್ಬೋದು. ಸಣ್ಣದಾಗಿ ಕರಿಬೇವನ್ನ ಹಚ್ಕೊಂಡು ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಉಪ್ಪು ಹಾಕೊಂಡು ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಚಟ್ಟಂಬಡೆ ಮಾಡುವಂಥದ್ದು. ಸಿಂಪಲ್ ಚಟ್ಟಂಬಡೆ ನಮ್ದು ಅಷ್ಟೇ ಟೇಸ್ಟ್ ಇರುತ್ತೆ ಅಲ್ವಾ? ಹಾ. ಸಂಜೆ ಹೊತ್ತೆಲ್ಲ ತಿಂದ್ರೆ. ಓಕೆ, ಹಾಗಾದ್ರೆ ಶುರು ಮಾಡುವ. ಕಡಲೆಬೇಳೆನ ರುಬ್ಬಿದ್ದು ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಇವಾಗ ಮಿಕ್ಸ್ ಆಗ್ತಾ ಇದೆ. ಇದು ಎಲ್ಲಿ ಕಲ್ತ್ರಿ, ಹೆಂಗ್ ಕಲ್ತ್ರಿ? ಚಟ್ಟಂಬಡೆ ರೆಡಿ. ಬಿಡ್ಬೋದಾ ಎಣ್ಣೆಗೆ? ಹಾ, ಬಿಡ್ಬೋದು. ಎಣ್ಣೆ ಬಿಸಿ ಆಗಿದೆ. ಈ ಚಟ್ಟಂಬಡಿದೊಂದು ವಿಶೇಷತೆ ಇದೆ. ಹಾ, ನಾನು ಅವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಹಾ. ಅವಾಗ ಇವ್ರದ್ದು ಇದು ಬಜ್ಜಿ ಬೋಂಡ Shop ಶಾಪ್ ಇತ್ತಾ? ಇದ್ದಿತ್ತು. ಹಾ, ಹಾ. ಅವಾಗ ನಾ ಕೆಲ್ಸದಿಂದ ಬರೋ ರೆಡಿ ಆಗಿ ಚಟ್ಟಂಬಡಿ ಬಿಸಿ ಬಿಸಿ ಮಾಡಿ ಇಡ್ತಿದ್ರು. ಹಾ. ಅವಾಗ ಕೆಲ್ಸದಿಂದ ಬರ್ತಾ ಹಾಗೆ ತಿನ್ಕೊಂಡು ಹಾಗೆ ಮನೆಗೆ ಬರ್ತಿದ್ದೆ. ಸಿಂಪಲ್ ಆಗಿ ಸಿಹಿಯಾಗಿ ಮಾಡ್ತಿದ್ದಾರೆ. ಏನೊಂದು ಇಲ್ಲಿ 4 ಶಾಪ್ ಇಟ್ಟಂಗೆ ತೆಗೆದು ಬಿಡ್ತಿದ್ದಾರೆ. ನಮ್ಗೆ ನಾವು ಅಂಗಡಿ ಮಾಡಿದಾಗ ನಮ್ಗೆ ಫಸ್ಟ್ ಓಸಿ ಗಿರಾಕಿ ಅಂದ್ರೆ ಇವ್ರು ಯಾವಾಗ ಬೇರೆ ಏನೆಲ್ಲ ಅಡಿಗೆ ಮಾಡ್ತೀರಾ? ಮಂಚೂರಿ, ಓ, ಗೋಬಿ ಮಂಚೂರಿ ಮಾಡ್ತೀರಾ? ಹೌದಾ? ಎಲ್ಲ ಉದ್ಯೋಗ ಮಾಡಿದ್ವಿ. ಹಾ. ಹಾಗಾಗಿ ಅದೇ ನಮ್ಗೆ ಹೊಸದಲ್ಲ. ಹಾ, ಅಭ್ಯಾಸ ಇದೆ. ಆದ್ರೆ ಈಗ ಡಿಪಾರ್ಟ್ಮೆಂಟ್ ಚೇಂಜ್ ಆದ್ರಿಂದ ಕೆಲಸದ ಒತ್ತಡ ಮಾಡ್ಲಿಕ್ಕೆ ಆಗಲ್ಲ. ಹ್ಮ್. ನಾನು ಏನೇನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗ್ ಲೀಸ್ಟ್ ಕೊಟ್ರೆ ನಾಳೆಯಿಂದ ಇವರೆಲ್ಲ ಇಟ್ಕೊಳ್ತಾರೆ, ಪುನಃ ಮಾಡ್ಕೊಂಡು. ಬೇರೆ ಆಶಕ್ಕೆ ನೀವು ಸ್ವೀಟ್ ಅಂತ ಮಾಡ್ತೀರಾ? ಮದುವೆ ಆದ್ರೂ ಇಲ್ಲೇ ಕಲ್ತಿದ್ದೇನೆ. ಅದು ಸಣ್ಣ ಪುಟ್ಟ ಎಲ್ಲ ತಿಂಡಿ ಎಲ್ಲ ಶಾಲೆಗೆ ಹೋಗ್ತಾ ಅವಾಗ ಇಪ್ಪತ್ತೆಲ್ಲ ಮಾಡ್ತಾ ಇದ್ರು. ಅಂದ್ರೆ ಬೇಜಾರಾಗಿ ಅಡ್ಗೆ ಮನೆ ಡಿಪಾರ್ಟ್ಮೆಂಟ್ ವಹಿಸ್ಕೊಂಡಿದ್ದು ಆಫ್ಟರ್ ಮ್ಯಾರೇಜ್. ಮಧ್ಯ ಓಕೆ, ನಮ್ಮ ಶೇಖರಣ ಸ್ಪೆಷಲ್ ನೀವು ತಿಂದಿದ್ದೀರಾ ಏನಾದ್ರು ಕೈ ರುಚಿ? ಹೋಳಿಗೆ ತಿಂದಿದ್ದೀನಿ. ಹೋಳಿಗೆ ತಿಂದಿದ್ದೀರಾ? ಹೋಳಿಗೆಲ್ಲ ಮಾಡ್ತಾರೆ ಇವ್ರು. ಮಾಡ್ತಾರೆ. ಓಕೆ, ನಮ್ಮ ಕರಾವಳಿಯ ಸ್ಪೆಷಲ್ ಶೇಖರಣ ಮಾಡಿದ ಚಟ್ಟಂಬಡೆ ಚಟ್ಟಂಬಡೆ ಈಗ ತಿನ್ನುವಂತ ಸಮಯ. ಸೊ ನೋಡುವ ಇಷ್ಟು ಟೇಸ್ಟ್ ಆಗಿ ಮಾಡಿದಾರಂತ. ಚಟ್ಟಂಬಡೆ ರೆಡಿ ಆಗಿದೆ. ಅದು ನೀವು ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ಬೇಕು. ನೀವು ಹೇಳಿಲ್ಲ ಅಂದ್ರೆ ನಾನು ತಿಂದು ಹೇಳಿ ಹೇಳ್ತೀನಿ. ರೋಸ್ಟ್ ಮಾಡಿರೋದಾಗ್ಲಿ, ಎಷ್ಟು ರೋಸ್ಟ್ ಫ್ರೈ ಆಗ್ಬೇಕು ಅಷ್ಟೇ ಫ್ರೈ ಆಗಿದೆ. ಗೋಲ್ಡ್ ಕಲರ್. ಹಾ, ತುಂಬಾ ಚೆನ್ನಾಗಿದೆ. ಸೊ ನಮ್ಮ ಶೇಖರಣ ಮಾಡಿದ ಚಟ್ಟಂಬಡೆ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಮಾತುಕತೆ ಆಯ್ತು, ತಿಂದಾಯ್ತು. ಒಂದು ಚಿಕ್ಕ ಗೇಮ್ ಮಾಡುವಲ್ವಾ? ಆಯ್ತು, ಎರಡು ಸರಿ ಹೋಗೋ ಬನ್ನಿ ಗೇಮ್ ಮಾಡುವ. ಓಕೆ, ಈ ಗೇಮ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಂಪಲ್. ನಮ್ಮ ಶೇಖರನ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿದೆ, ಕೈಯಲ್ಲಿ ಸೌಟಿದೆ, ಕಣ್ಣು ಮುಂದೆ ಫುಲ್ ಕಾಟನ್ ಬಾಲ್ಸ್ ಇದೆ. ಅವ್ರಿಗೆ ಕೂಡ 2 ನಿಮಿಷದಲ್ಲಿ ಅವರ ಸೌಟಿನಲ್ಲಿ ಆ ಕಾಟನ್ ಬಾಲ್ ನ ತೆಗೆದು ಈ ಬಾಸ್ಕೆಟ್ಗೆ ಹಾಕ್ತಾರೆ. ಸೊ 2 ನಿಮಿಷದಲ್ಲಿ ಎಷ್ಟು ಜಾಸ್ತಿ ಆಗ್ತಾರೆ ಅವ್ರು ವಿನ್ನರ್.
ಓಕೆನಾ? ಹಾಗಾದ್ರೆ ಟೈಮ್ ಸ್ಟಾರ್ಟ್ಸ್ ನಾವು ಸ್ಟಾರ್ಟ್. ಫಿಫ್ಟಿ ಸೆಕೆಂಡ್ಸ್ ಆಗಿದೆ ಆಲ್ರೆಡಿ. ಕೇವಲ ಫುಲ್ ಇದೆ ಆಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ. ಈಗೊಂಚೂರು ಅನ್ನ ಬಡಿಸ್ದಂಗೆ ಬಡಿಸ್ತಿದ್ದಾರೆ ಪರವಾಗಿ. 30 ಸೆಕೆಂಡ್ಗಳು ಬಾಕಿ ಇದೆ ಅಷ್ಟೇ. 9, 8, 7, 6, 5, 4, 3, 2, 1. ಟೈಮ್. ಶೇಖರಣ್ಣ, ಕಣ್ಣಿಗೆ ಹಾಕಿರೋ ಬಟ್ಟೆ ತೆಗಿರಿ. ನೀವು ನಂದಾಜ್ ಎಷ್ಟು ಹಾಕಿರ್ಬೋದು? ಒಂದು 25. ನೀವು ಹಾಕಿರೋದು 55. ಬನ್ನಿ ಆಶಕ್ಕ ಬನ್ನಿ. ಈಗ ಎರಡನೇ ನಮ್ಮ ಆಟಗಾರರು ಆಶಕ್ಕ ಅವರು ಕುಂದಾಪುರದಿಂದ ಬಂದಿದ್ದಾರೆ. ಸೊ ಜೋರಾದ ಚಪ್ಪಲಿ ಅವರು ಆಟ ಶುರು ಮಾಡ್ತಿದ್ದಾರೆ. ಆಶಕ್ಕ ಆಡ್ತಿದ್ದಾರೆ ನೋಡಿ, ಇದು ಆಟ. ಓಕೆ, ನೋಡುವ ನಮ್ಮ ಆಶಕ್ಕ ಎಷ್ಟು ತುಂಬಿಸಿದಾರೆ ಅಂತ. ಆಶಕ್ಕ ನೀವು ಎಷ್ಟು ತುಂಬಿಸಿರ್ಬೋದು? ಏನೊಂದು 5 ಹೊಟ್ಟೆ 10. 5? ನೀವು ಎಷ್ಟು ತುಂಬಿಸಿದ್ರ ಅಂದ್ರೆ ನೀವು ನೋಡಿದ್ರೆ ನೀವು ವಾಪಸ್ ಕುಂದಾಪುರಕ್ಕೆ ಹೋಗ್ತೀರಾ, ಅಷ್ಟು ತುಂಬಿಸಿದೀರಾ. ನಿಮ್ ಬ್ಲೈಂಡ್ ಫೋಲ್ಡ್ ತೆಗಿರಿ. ಹಾಕ್ಲೇ ಇಲ್ವಂತ ಯಾರು ಹೇಳಿದ್ ನೀವು ಹಾಕಿಲ್ಲ ಅಂತ? ಅಲ್ಲಿ ನೋಡಿ. ಎಲ್ಲ ಅದ್ ಹೆಂಗ್ ಮುಗಿಸಿದ್ರಿ? ಎಲ್ಲ ಒಂದ್ ರೌಂಡ್ ಜೊತೆಗೆ ನೀವು ಹೆಂಗ್ ಮುಗಿಸಿದ್ರಿ ಅಂತ? ಹೌದಾ? ನಾನು ಹಾಕಿದ್ದ. ನೀವೇ ಹಾಕಿದ್ದು. ಯಾಕೆ ಡೌಟ್ ಯಾಕೆ ನಿಮಗೆ? ಡೌಟಿಗೆ ಯಾಕೆ? ನೀವು ಗೋರ್ತಿದ್ರಿ ಫುಲ್ ಅಲ್ಲಿ ಗೋರ್ತಿದ್ರಿ. ಅದ್ ಮನೆ ಕೆಲಸ ಮಾಡುದೇ ಹಾಗಲ್ಲ, ಎಲ್ಲ ಬಾಚಿ ಹಾಗೆ ಕಸ ಎಲ್ಲ ಬಾಚಿ ಮನೆ ಅಭ್ಯಾಸ ಆಗಿದೆ. ಅಲ್ಲ, ನಾನ್ ಫಸ್ಟಿಗೆ ನೋಡಿದ್ದೆ ಅಲ್ಲ ಅವ್ರು ಮಾಡೋದು, ಅವಾಗ ನಂಗೆ ಗೊತ್ತಿಲ್ಲಲ್ಲ ಹರಡಿರ್ತಾರ ಅಂತ. ಎಲ್ಲ ಹೀಗೆ ಎಳೆದು ಆಸಕ್ಕ ಕೊಟ್ರಿ ಸ್ಪೀಚು. ಆಸಕ್ಕ ನೀವು ಒಂದು ಹಾಕಿಲ್ಲಕ್ಕ. ಸೊ ವರ್ಚುವಲ್ ಆಟ ಈಗ ಶುರುವಾಗುತ್ತೆ ಆಶಕ್ಕ. ಇವಾಗ ಚೀಟಿಂಗ್ ಇಲ್ಲ ತಾನೆ? ಇವಾಗ ಚೀಟಿಂಗ್ ಇಲ್ಲ, ನೀವು ಗೋರ್ಲೇಬೇಕು. ಆಯ್ತಾಯ್ತು. ಟೈಮ್ ಸ್ಟಾರ್ಟ್ಸ್ ನಾವು. ಭಯಂಕರ ಇದೆ. ಗೆಲ್ಲುವ ಸಾಧ್ಯತೆ ನಿಮಗೆ. ಮುಂದೆ ಬರ್ಗೋ. 30 ಸೆಕೆಂಡ್ಗಳು ಬಾಕಿ ಇದೆ. ಬರೀ 10 ಸೆಕೆಂಡ್ಗಳು ಮಾತ್ರ ಇದೆ. 10, 9, 8, 7, 6, 5, 4, 3, 2, 1. ಓಕೆ, ನಾನು ವಿನ್ನಿಂಗ್ ಡಿಕ್ಲೇರ್ ಇಲ್ಲೇ ಮಾಡ್ತೀನಿ. ಅವ್ರು ನೋಡ್ಬೇಕು ಅಂತಿಲ್ಲ. 100% ಇದರಲ್ಲಿ ಗೆದ್ದಿದ್ದು ಯಾರು? ಬೇರೆ ಯಾರು ಅಲ್ಲ, ನಮ್ಮ ಆಶಕ್ಕ. ಪಕ್ಕದಲ್ಲಿ 55ಗಿಂತ ಜಾಸ್ತಿ ಇರ್ತದೆ, ಏನೊಂದು 70 100% ಇರುತ್ತೆ. ಸೊ ನೀವು ಗೆದ್ದಿದ್ದೀರಾ. ಗೆದ್ದಿರೋದಕ್ಕೆ ನಿಮ್ಗೊಂದು ಕಾಟನ್ ಗಿಫ್ಟ್ ಇತ್ತು. ಸೊ ಒಂದು ಗೇಮ್ ಚೆನ್ನಾಗಿಲ್ಲ, ಎಲ್ಲರಿಗೂ ಇಷ್ಟ ಆಯ್ತಾ? ಈಗ ಎರಡನೇ ಗೇಮ್ ಹೋಗುವ. ಸರಿ. ಈ ಗೇಮ್ ಹೆಸರು ಫ್ಯಾಮಿಲಿ ಜಂಕ್ಷನ್ ಅಂತ. ಓಕೆನಾ? ಸೊ ರೂಲ್ಸ್ ಹೇಳ್ತೀನಿ. ಈ ಆಟದ ರೂಲ್ಸ್ ಏನಂದ್ರೆ, ಓಕೆ, ಇದೊಂದು ಸಿಂಪಲ್ ಆಟ. ಸೊ ಫ್ಯಾಮಿಲಿ ಫ್ರೀ ಆಗಿದ್ದಾಗ ಯಾವ ಫ್ಯಾಮಿಲಿ ಬೇಕಾದ್ರೂ ಆಡ್ಬೋದು. ಸಿಂಪಲ್ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಏನಿದೆ ಅದನ್ನ ತೋರಿಸ್ಕೊಡ್ಬೋದು. ಅದನ್ನ ನಾನು ಏನ್ ಆಕ್ಷನ್ ಮಾಡ್ತೀನಿ ಅದೊಬ್ರಿಗೆ ತೋರಿಸ್ತೀನಿ. ಸೊ ಅದು ಫಸ್ಟಿಗೆ ಬಂದಾಗ ಯಾವ ತರ ಬಂದಿರುತ್ತೆ ಅನ್ನೋದೇ ಒಂದು ಗೇಮು. ಸೊ ರೆಡಿದೀರಾ? ಹಿಂದೆ ನೋಡುವಂಗಿಲ್ಲ ಯಾರು. ಈಗ ಲಾಸ್ಟ್ ಅಲ್ಲಿ ಇದ್ದವರು ಒಬ್ರು ಹಿಂದೆ ನೋಡಿ. ಈಗ ನಾನೇನ್ ಮಾಡ್ತೀನಿ ಅದನ್ನ ಅವ್ರಿಗೆ ಮಾಡಿ ತೋರಿಸ್ತೀನಿ. ಓಕೆನಾ? ಸಿಂಪಲ್. ಆಮೇಲೆ 3 1.
ಅಲ್ಲಿ ಫಸ್ಟ್ ಅಲ್ಲಿ ಯಾರಿದ್ದೀರಾ? ಚಿಂಟು. ಸೊ ಈಗ ಚಿಂಟು ನೀವು ಮಾಡಿ. ಅದ್ ಏನ್ ಹೇಳಿದ್ರು? ತಯ್ಯ ತಕ್ಕ ತಯ್ಯ. ಆಮೇಲೆ ಅಷ್ಟೇ ಅಕ್ಕ ವೀಣಕ್ಕ ಬಾರಕ್ಕ, ಅದ್ ನಾನೇನ್ ಹೇಳ್ದೆ ಅಂತ ಫಸ್ಟ್ ನೀವು ತೋರ್ಸಕ್ಕ. ಈಗ ನೀವು ಮಾಡಿ. ನೋಡಿ ಎಷ್ಟು ಏನು ನೀವ್ ಹೇಳಿ ಎಷ್ಟು ಮಿಸ್ಸಿಂಗ್ ಇದೆ ಅಲ್ವಾ? ನಾನ್ ಫಸ್ಟ್ ಏನ್ ಫಸ್ಟ್ ನೀವೇನ್ ಮಾಡಿದ್ರಿ? ಇದು ಏನ್ ಲವ್ ಮಾಡೋದು? ಇದು ಏನಿಲ್ಲ, ಈಸಿ ಇತ್ತು. ಫಸ್ಟ್ ಹಿಂಗ್ ಮಾಡೋದು, ಆಮೇಲೆ ಹಿಂಗ್ ಕರ್ಕೊಳ್ಳೋದು, ಇಷ್ಟೇ. ಅದು ಅಲ್ಲಿಗೆ ಹೋಗುವಾಗ ಮಗು ಒದ್ದಾಡಿ ಇಲ್ಲೇದು ಮಾಡಿದ್ರಿ, ಮಕ್ಕಳು ಲೂಸ್ ಮೋಷನ್ ಚಡ್ಡಿಲ್ ಮಾಡಿದ್ರಿ, ಮನೆಗೆ ಬಂದ ಅಮ್ಮ ಚಡ್ಡಿ ಏನ್ ಮಾಡಿದ್ರು ಬರತ್ತೆ ಆಗಿಲ್ಲ. ಸೊ ಇದಕ್ಕೆ ಕಮ್ಯುನಿಕೇಶನ್ ಗ್ಯಾಪ್ ಅಂತ ಹೇಳುದು. ಸೊ ಮನೇಲಿ ಇದ್ದಾಗ ಫ್ಯಾಮಿಲಿ ನಾವು ಈಗಿನ ಹೆಂಗಿದೆ ಅಂದ್ರೆ, ಈಗ ಮನೇಲಿ ಒಬ್ಬೊಬ್ಬರ ಹತ್ರ ಮೊಬೈಲ್, ಒಬ್ರು ಸೀದಾ ಬಂದ್ರೆ ಒಬ್ರು ಅವ್ರ ರೂಮಿಗೆ, ಇನ್ನೊಬ್ರು ಇವ್ರ ರೂಮಿಗೆ, ಅವ್ರ ಈ ಕಡೆ ಮೊಬೈಲ್ ಯೂಸ್ ಮಾಡುದು, ಮೊಬೈಲ್ ಅಲ್ಲಿ ಇವ್ರು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡುದು, ಮನೆ ಒಳಗೆ ಇದ್ದಾಗ್ಲಿ. ಸೊ ನಾವೆಷ್ಟು ಜೊತೆಯಾಗಿದ್ದು ಮನೇಲಿ ಮಾತಾಡ್ತೀವಿ ಅಷ್ಟು ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ. ಸೊ ಇದು ಈ ಆಟದ ರೂಲ್ಸ್ ಅಷ್ಟೇ. ಸೊ ನೀವು ಫ್ರೀ ಇದ್ದಾಗ ಈ ತರ ಮನೆಯಲ್ಲ ಜೊತೆಗೆ ಆಟಾಡಿ ಚೆನ್ನಾಗಿರುತ್ತೆ. ಈಗ ಫಸ್ಟ್ ಅಲ್ಲಿ ಇರೋರು ನೀವು ಮಾಡಿ, ಅವ್ರೇನ್ ಮಾಡಿದ್ರು ನೀವು ಮಾಡಿ, ಆಯ್ತಾ? ಈಗ ಲಾಸ್ಟ್ ಅಲ್ಲಿ ಮೇಡಮ್ ಒಂಚೂರು ನಿಮ್ಮ ಒಂದು ಪಾದವನ್ನು ಮುಂದೆ ಇತ್ತು, ಅದು ನೀವು ಮಾಡಿ. ಏನ್ ಮಾಡಿದ್ವಿ ಮಾಡಿ. ಅವ್ರೇನ್ ಮಾಡಿದ್ರು? ಚೂರು ಸೈಡ್ ಕೊಡಿ, ಈಗ ಒಂಚೂರು ಡಿಸಿಷನ್ಗೆ ಬರುವ. ಅವ್ರೇನ್ ಮಾಡಿದ್ರು? ಸೊಂಟದ ಮೇಲೆ ಕೈ ಇಟ್ಟು ಫಸ್ಟ್ ಬಲಿ ಡ್ಯಾನ್ಸ್ ಮಾಡಿದ್ರು. ನೀವೇನ್ ಮಾಡಿದ್ರಿ? ನೀವು ಸೀದಾ ಊರಿಗೆ ಹೋಗಿ ಅಲ್ಲ, ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ. ಕರೆಕ್ಟಾ? ಓಕೆ, ನಮ್ಮ ಗೇಮು, ಆಟ, ಊಟ ಎಲ್ಲ ಮುಗಿದಿದೆ. ಈಗ ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್. ಎಲ್ರು ಒಂದೊಂದು ಪದದಲ್ಲಿ ಉತ್ತರ ಕೊಟ್ರೆ, ಮೇಡಮ್ ಯಾಕೆ ಈ ಮನೆಗೆ ಗೃಹಲಕ್ಷ್ಮಿ? ಸರ್ ಶೇಖರ್ ಫಸ್ಟ್ ನೀವೇ. ನನ್ನ ಜೀವನದಲ್ಲಿ ಆದಂಥ ಸಂಪೂರ್ಣ ಬದಲಾವಣೆ, ನನ್ನ ಇವತ್ತಿನ ಈ ಸ್ಥಿತಿಗೆ ಅಥವಾ ಈ ಸಾಮಾಜಿಕ ಮನ್ನಣೆಗೆ ಅರ್ಹನಾಗ್ಲಿಕ್ಕೆ ಕಾರಣ ಅವಳು ನಿಜವಾದ ಗೃಹಲಕ್ಷ್ಮಿ. ಸೂಪರ್, ತುಂಬಾ ಚಂದ ಹೇಳಿದ್ರಿ. ತುಂಬಾ ಕೇರಿಂಗ್, ಮನೇನೊಂದ್ ನೆಡ್ಸ್ಕೊಂಡು ಹೋಗ್ಬೇಕಂದ್ರೆ ಇವ್ರು ಇರ್ಬೇಕು. ಇವ್ರು ಇಲ್ಲ ಅಂದ್ರೆ ಮನೆ ಒಂಥರ ಬೇಜಾರು, ಒಂಥರ ಬೋರಿಂಗ್, ಏನೋ ಒಂಥರ. ಇವ್ರೊಬ್ರಿದ್ರೆ ಫುಲ್ ಒಂಥರ ಮಜಾ ಇರುತ್ತೆ, ಫುಲ್ ಖುಷಿ. ಮನೆ ಹೋಮ್ ಮಿನಿಸ್ಟರ್ ಅವರೇ. ಸೂಪರ್. ನಮ್ದು ಹೆರಿ ಮುಗ್ರ ತುಂಬಾ ಚುಕ್ಕ, ಸಣ್ಣೆಂದು ತುಂಬಾ ಚುಕ್ಕ. ಮನೆ ಬಂದ್ರು ಅಷ್ಟೇ, ಈಗಲೂ ಅಷ್ಟೇ, ತುಂಬಾ ಚೆನ್ನಾಗಿ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾರೆ. ಓಕೆ, ಆಶಕ್ಕ ಕೊನೆಯ ಪ್ರಶ್ನೆ ನಿಮ್ಗೆ. ಇಷ್ಟು ದೊಡ್ಡ ಫ್ಯಾಮಿಲಿ, ನಿಮ್ ಬಗ್ಗೆ ಇಷ್ಟೆಲ್ಲ ಮಾತು ಹೇಳಿದ್ರು. ಸೊ ಈ ಫ್ಯಾಮಿಲಿ ನಿಮ್ಗೆ ಯಾಕೆ ಇಂಪಾರ್ಟೆಂಟ್? ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಗೆ ಕಷ್ಟಕ್ಕೆ ಸುಖ ಬಂದಾಗ ನಗಾಡ್ಲಿಕ್ಕೆ, ಕಷ್ಟ ಬಂದಾಗ ಹೆಲ್ಪ್ ಮಾಡ್ಲಿಕ್ಕೆ ಎಲ್ಲ ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್. ರೀಸೆಂಟ್ ಆಗಿ 1 ವರ್ಷ ಬ್ಯಾಕ್ ನಂಗೆ ಆಕ್ಸಿಡೆಂಟ್ ಆಯ್ತು. ಆವಾಗ ನಾನು ಬೆಡ್ ರಿಡನ್, ಅಂದ್ರೆ ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ಆವಾಗ ಫ್ಯಾಮಿಲಿ, ನನ್ನ ಕೋ ಸಿಸ್ಟರ್ಸ್ ಅಡಿಗೆ ಮಾಡಿ ತರ್ತಾ ಇದ್ರು. ನನ್ನ ತಂಗಿ ನಮ್ಮ ಮನೆಯಲ್ಲೇ ಇದ್ದು ನಾನು ಸೇವೆ ಮಾಡಿದ್ರು. ನನ್ನ ತಂಗಿ ಅತ್ತೆ ಅವರು, ಆದ್ರೂ ಅವರು ಕೂಡ ಒಂಚೂರು ಬೇಜಾರು ಮಾಡ್ಕೊಳ್ದೆ ಅವ್ರು ಅಲ್ಲಿಂದನೇ ಸಾಂಬಾರೆಲ್ಲ ಮಾಡಿ ಕಳಿಸ್ತಾ ಇದ್ರು. ಈ ಎಲ್ಲ ಕಾರಣದಿಂದ ಫ್ಯಾಮಿಲಿ ಇಂಪಾರ್ಟೆಂಟ್ ನನಗೆ. ಕಷ್ಟಕ್ಕೆ ಸ್ಪಂದಿಸ್ತಾರೆ, ಸುಖಕ್ಕೆ ಕೂಡ ನಗಾಡ್ಲಿಕ್ಕೂ ಒಂದು ಎಂಜಾಯ್ ಮಾಡ್ಲಿಕ್ಕೂ ಫ್ಯಾಮಿಲಿ ಬೇಕೇ ಬೇಕು. ಸೊ ಫ್ಯಾಮಿಲಿ ಯಾವಾಗ್ಲೂ ಇಂಪಾರ್ಟೆಂಟ್. ಓಕೆ, ನೋಡಿದಲ್ಲ ವೀಕ್ಷಕರ, ಇದು ನಮ್ಮ ಆಶಕ್ಕನ ಫ್ಯಾಮಿಲಿಯ ಕತೆ. ಆಶಕ್ಕ ಮತ್ತೆ ಶೇಖರನ ಫ್ಯಾಮಿಲಿಯ ಕತೆ. ಸೊ ಇವ್ರ ಕಥೆಯಲ್ಲಿ ಯಕ್ಷಗಾನದ ಮೇಲೆ, ಕಲೆಯ ಮೇಲೆ ಇರೋ ಪ್ರೀತಿ ಇತ್ತು. ಒಂದಿಷ್ಟು ಸಮಾಜ ಸೇವೆ ಅದ್ರ ಮೇಲೂ ಪ್ರೀತಿ ಇತ್ತು. ಸೊ ನಾವು ನಿಮ್ಮ ಮನೆಗೆ ಬರಬೇಕು, ನಾವು ನಿಮ್ಮ ಮನೆ ಕತೆ ಕೇಳಬೇಕು ಅಂದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ.
ನಮ್ಮ ಡಿಸ್ಪ್ಲೇ ಕೆಳಗಡೆ ಒಂದು ನಂಬರ್ ಇದೆ. ಸೊ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಿಮ್ಮ ವಿಡಿಯೋ ಕಳಿಸಿ, ನಿಮ್ಮ ಫೋಟೋ ಕಳಿಸಿ. ಸೊ ಇವತ್ತಿನ ಸಂಚಿಕೆ ನಾವು ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಬಾಯ್, ಟಾಟಾ. ಬಾಯ್.